ಸ್ಕ್ರೀನ್ ಶೇರ್ ಆಗಿದೆಯಾ? ಒನ್ ಎಸ್, ಶೇರ್ ಆಗಿದೆಯಲ್ಲ ಸ್ಕ್ರೀನು? ಕಾಣಿಸ್ತಿದೆಯಲ್ಲ? ಇಸ್ ಇಟ್ ವಿಸಿಬಲ್? Yes, sir. So yesterday we have been looking into this. This is done. Preliminary things, chapter 7, even 8 we discussed. Rights of broadcasting, I think we stopped there. Rights of broadcasting organizations and performers rights. So performers andre the people who are going to give performance. Copyright. Henry? Next International copyright. international 42, copyrights. 43. Okay, there we stop. So performers ಬಗ್ಗೆನೂ ಹಕ್ಕುಗಳನ್ನ ಒಂದು ಸೆಪರೇಟ್ ಚಾಪ್ಟರ್ ಅಲ್ಲಿ 37ನೇ ಕಲಂನಿಂದ 39A ಕಲಂವರೆಗೂ ಅದ್ರ ಬಗ್ಗೆ ಮಾತಾಡುದು. ಇಂಟರ್ನ್ಯಾಷನಲ್ ಕಾಪಿರೈಟ್ಸ್, ಅಂತಾರಾಷ್ಟ್ರೀಯ ಕಾಪಿರೈಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲ, ಭಾರತದಲ್ಲಿ ಒಂದು ನಮ್ಮ ಕಾನೂನಿನ ಪ್ರಕಾರ ಭಾರತದ ಕಾಪಿರೈಟ್ಸ್ ಬೇರೆ ಇರ್ತದೆ, ಅಂತಾರಾಷ್ಟ್ರೀಯ ಕಾಪಿರೈಟ್ಸ್ ಬೇರೆ ಇರ್ತದೆ. ಅಂತಾರಾಷ್ಟ್ರೀಯ ಕೃತಿಸ್ವಾಮ್ಯ ಭಾರತದಲ್ಲಿ ರಕ್ಷಣೆ ಬೇಕು ಅಂದ್ರೆ ಅದಕ್ಕೆ ವಿಶೇಷವಾದಂತಹ ಕೆಲವು ನಿಯಮಗಳಿದಾವೆ. ಆ ನಿಯಮಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಭಾರತವಲ್ಲದಂತಹ ವರ್ಕ್ಸ್ ಇಂಡಿಯನ್ ವರ್ಕ್ಸ್ ಅಂದ್ರೆ ಫಾರಿನ್ ವರ್ಕ್ಸ್ ಅಂತ ಕರಿತೀವಿ ನಾವು. ಭಾರತದ ಕೃತಿಗಳು ಇದ್ರೆ ಅವುಗಳಿಗೆ ಮಾತ್ರ ರಕ್ಷಣೆ ಸಿಗುತ್ತೆ. ವಿದೇಶಿ ಕೃತಿಗಳು ಭಾರತದಲ್ಲಿ ರಕ್ಷಣೆ ಬೇಕು ಅಂದ್ರೆ ಅದಕ್ಕೆ ವಿಶೇಷ ನಿಯಮಗಳಿದಾವೆ. ಅದನ್ನೆಲ್ಲ ನಮ್ಗೆ ಇಲ್ಲಿ ಕಾಣಿಸ್ತೀವಿ. ವಿ ಕ್ಯಾನ್ ಫೈಂಡ್ ಇಟ್ ಔಟ್ ಇನ್ ದ ಚಾಪ್ಟರ್ 9, ಅಧ್ಯಾಯ 9 ಕೆಳಗೆ ಅಂತಾರಾಷ್ಟ್ರೀಯವಾಗಿ ನಮ್ಮ ದೇಶ ಬಿಟ್ಟು ಬೇರೆ ರಾಷ್ಟ್ರದ ವರ್ಕ್ಗಳಿಗೆ ಕಾಪಿರೈಟ್ ಸಿಗ್ಬೇಕು ಅಂದ್ರೆ ಏನೇನು ನಿಯಮಗಳಿದೆ ಅನ್ನೋದನ್ನ ಕಲಂ 40ರಿಂದ ಕಲಂ 43 ಅದರ ಬಗ್ಗೆ ವಿವರವಾಗಿ ತಿಳಿಸುತ್ತೆ. ಅದು ಚಾಪ್ಟರ್ 9. ಮುಂದುವರಿತಾ ನೆಕ್ಸ್ಟ್ ಕಮ್ಸ್ ಚಾಪ್ಟರ್ 10, ರಿಜಿಸ್ಟ್ರೇಷನ್ ಆಫ್ ಕಾಪಿರೈಟ್. ಈ ವಿಷಯದಲ್ಲಿ ಬಹಳಷ್ಟು ಬದಲಾವಣೆಗಳು ಆಯ್ತು. ಯಾವಾಗ 1911ರಲ್ಲೇ ಆಯ್ತು. ಅದು ಮುಂದುವರಿತು ಹಂಗೆ. ಸೊ ರಿಜಿಸ್ಟ್ರೇಷನ್ ಆಫ್ ಕಾಪಿರೈಟ್ ಅದು ಕಂಪಲ್ಸರಿನಾ ಅಲ್ವಾ, ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂತೀವಿ ಅಲ್ಲಿ ಡೀಟೇಲ್ ಆಗಿ. ಆಮೇಲೆ ರಿಜಿಸ್ಟ್ರೇಷನ್ ಮಾಡಬಹುದು, ಅವಕಾಶಗಳಿದೆ. ಮಾಡಬೇಕು ಅಂದ್ರೆ ಅದಕ್ಕಿರೋ ಪ್ರೊಸೀಜರ್ ಏನು, ಇವುಗಳ ಬಗ್ಗೆ ಕೂಡ ಡೀಟೇಲ್ ನಾವು ಅಲ್ಲಿ ಚಾಪ್ಟರ್ 10ರಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ಸ್ ಅನ್ನೋದನ್ನ ಮುಖ್ಯವಾಗಿ ತಿಳ್ಕೊಂತೀವಿ. 44ರಿಂದ 50 ಯಾವ್ಯಾವ್ದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅದಕ್ಕೆ ಏನೇನು ದಾಖಲೆಗಳನ್ನ ಒದಗಿಸ್ಬೇಕು, ಮತ್ತೆ ಅದು ಎಲ್ಲಿಗೆ ನಾವು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬೇಕು, ಮತ್ತೆ ರಿಜಿಸ್ಟರ್ ಹೆಂಗ್ ಮೇಂಟೈನ್ ಮಾಡ್ತಾರೆ, ರಿಜಿಸ್ಟರ್ ಅಲ್ಲಿ ಏನೇನು ಡೀಟೇಲ್ಸ್ ಇರ್ತದೆ, ಆ ಎಲ್ಲಾ ವಿವರಗಳನ್ನ ನಾವು ಸೆಕ್ಷನ್ 44ರಿಂದ 50A ಅಲ್ಲಿವರೆಗೂ ಇರುವಂತಹ ನಿಯಮಗಳನ್ನ ನಾವು ತಿಳ್ಕೊಂತೀವಿ. ಮುಂದುವರಿತಾ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಡಿಸ್ಕಷನ್. ಯಾಕಂದ್ರೆ ನಮ್ಮ ಅಡ್ವೊಕೇಟ್ಸ್ ನ ಒಂದು ಪಾತ್ರ ಬರೋದಿಲ್ಲ, ಇದೆಲ್ಲ ಬೇರೆಯವ್ರು ನೋಡ್ಕೊಂತಾರೆ ಬೇಕಾರೆ. ಬಟ್ ಈ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್ ಅಲ್ಲಿ ನಮ್ಮ ವಕೀಲರ ಒಂದು ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ಅಗೇನ್ ನ್ಯಾಯಾಲಯಕ್ಕೆ ಹೋಗ್ಬೇಕು, ನ್ಯಾಯಾಲಯದಲ್ಲಿ ಕೇಸ್ ನಡೆಸಬೇಕು, ಅಲ್ಲಿ ನೀವು ನಿಮ್ಮ ಕ್ಲೈಂಟ್ಸ್ ನ ಹಿತಾಸಕ್ತಿಗಳನ್ನ ಕಾಪಾಡಬೇಕು. ಸೊ ಯಾವಾಗ ನಾವು ಯಾವ ಕೃತಿಗಳನ್ನ ನಾವು ಕೃತಿಸ್ವಾಮ್ಯ ಹಕ್ಕನ ಉಲ್ಲಂಘನೆ ಅಂತ ಪರಿಗಣಿಸ್ತೀವಿ, ಯಾವ ಕೃತಿಗಳು ಕೃತಿಸ್ವಾಮ್ಯ ಹಕ್ಕಿನ ಉಲ್ಲಂಘನೆ ಆಗೋದಿಲ್ಲ, ಏನೇನು ಹಕ್ಕುಗಳು ಕೃತಿಸ್ವಾಮ್ಯ ಹೊಂದಿರುವಂತ ವ್ಯಕ್ತಿ ಅದರ ಓನರ್ಗೆ ಇರೋ ಹಕ್ಕುಗಳೇನು, ಯಾವಾಗ ಅದು ಉಲ್ಲಂಘನೆ ಆಗುತ್ತೆ, ಯಾವಾಗ ಅದು ಉಲ್ಲಂಘನೆ ಅಲ್ಲ, ಅದಕ್ಕೇನ ಅಪವಾದಗಳು ಇದೆಯಾ, ಇವುಗಳ ಬಗ್ಗೆ ಎಲ್ಲ ಸಾಕಷ್ಟು ಜ್ಞಾನ ಇರಬೇಕು. ಅವಾಗ ಮಾತ್ರ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ. ಸೊ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್ ಅದರ ಅರ್ಥ ಗೊತ್ತಾಗ್ಬೇಕು. ಅದಾದ್ಮೇಲೆ ಇನ್ಫ್ರಿಂಜ್ಮೆಂಟ್ ಆಯ್ತಪ್ಪ, ಅದರ ಇನ್ಫ್ರಿಂಜ್ಮೆಂಟ್ ಏನೇನು ಅನ್ನೋದನ್ನ ಕಲಂ 53ರಿಂದ 53A ಬಹಳ ವಿವರವಾಗಿ ಹೇಳಿದೆ. ವಾಟ್ ಆಕ್ಟ್ಸ್ ಅಮೌಂಟ್ಸ್ ಟು ಇನ್ಫ್ರಿಂಜ್ಮೆಂಟ್ ಅಂಡ್ ವಾಟ್ ಆಕ್ಟ್ಸ್ ಡಸ್ ನಾಟ್ ಅಮೌಂಟ್ಸ್ ಟು ಇನ್ಫ್ರಿಂಜ್ಮೆಂಟ್, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾವಲ್ಲಿ ತಿಳ್ಕೊಂತೀವಿ. ಎಲ್ಲಿ ಚಾಪ್ಟರ್ 11ರಲ್ಲಿ. ಚಾಪ್ಟರ್ 12 ಬರೋದು ರೆಮಿಡೀಸ್. ಸರ್, ಸಿವಿಲ್ ರೆಮಿಡೀಸ್ ಈಸ್ ಪ್ರೊವೈಡೆಡ್ ಅಂಡರ್ ಚಾಪ್ಟರ್ 12. ಅಧ್ಯಾಯ 12ರಲ್ಲಿ ಈ ದಿವಾನಿ ಪರಿಹಾರಗಳೇನೇನಿದಾವೆ, ನಮ್ಮ ಈ ಉಲ್ಲಂಘನೆಗೆ, ಈ ಕೃತಿಸ್ವಾಮ್ಯ ಹಕ್ಕಿನ ಉಲ್ಲಂಘನೆ ಆಗಿದ್ರೆ ಅದಕ್ಕಾಗುವಂತ ಸಿಗುವಂತ ನಮ್ಗೆ ದಿವಾನಿ ಪರಿಹಾರಗಳೇನೇನು ಅದನ್ನ ಚಾಪ್ಟರ್ 12ರಲ್ಲಿ ನೋಡ್ತೀವಿ, 54ರಿಂದ 62ನೇ ಕಲಂಗಳಲ್ಲಿ. ಆಮೇಲೆ ಅಫೆನ್ಸಸ್ ಅಧ್ಯಾಯ 13ರಲ್ಲಿ ಕೆಲವು ಕೃತಿಸ್ವಾಮ್ಯ ಹಕ್ಕುಗಳು ಕೇವಲ ದಿವಾನಿ ತಪ್ಪುಗಳಲ್ಲ, ಅವುಗಳನ್ನ ಅಪರಾಧಗಳು ಅಂತ ಪರಿಗಣಿಸುತ್ತೆ. ಸೊ Copyright Act of 1957 is not only a law which provides civil remedies, but it is also a penal law. ಯಾಕಂದ್ರೆ ಅಲ್ಲೇ ಶಿಕ್ಷೆ IPC ಹೋಗ್ಬೇಕಾಗಿಲ್ಲ. ನಾವು ಶಿಕ್ಷೆ ಕೊಡ್ಬೇಕು ಅಂದ್ರೆ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್ಸ್ IPC ನಾವೇನ್ ಮಾಡಿದ್ವಿ, ಜನರಲ್ ಆಗಿ ಶಿಕ್ಷೆ ಅಂದ ತಕ್ಷಣ ನಾವು IPC ಹೋಗಿ ಅಪರಾಧ ಯಾವುದು ಅಂತ ಹುಡುಕ್ತಿವಿ, ಅದಕ್ಕೆ ಶಿಕ್ಷೆ ಏನು ಅಂತ ತಿಳ್ಕೊಂತೀವಿ. ಅದ್ರಲ್ಲಿ ಇಲ್ಲ ಹಂಗಲ್ಲ. ಇಂಡಿಯನ್ ಕಾಪಿರೈಟ್ ಆಕ್ಟ್ ಕೆಳಗೇನೆ
ಒಂದು ಅಧ್ಯಾಯ ಇದೆ, ಅಲ್ಲಿ ಯಾವ ಯಾವ ಕೃತ್ಯಗಳು ಅಪರಾಧ ಆಗ್ತವೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಅಂತ ಕೃತ್ಯಗಳಿಗೆ ಏನೇನ್ ಶಿಕ್ಷೆ ಅಂತಾನು ಕೂಡ ಇದೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ವಾಟ್ ಆರ್ ದ ಅಫೆನ್ಸಸ್ ಅಂಡರ್ ಕಾಪಿರೈಟ್ ಆಕ್ಟ್ ಅಂಡ್ ವಾಟ್ ಆರ್ ದ ಪನಿಷ್ಮೆಂಟ್ ಫಾರ್ ದೋಸ್ ಅಫೆನ್ಸಸ್, ಆ ಕೃತ್ಯಗಳಿಗೆ ಆ ಪನಿಷ್ಮೆಂಟ್ಸ್ ಏನು ಅನ್ನೋದನ್ನ ಕೂಡ ಇಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡಿರ್ತೀವಿ. ಸೊ ತಿಳ್ಕೊಂತೀವಿ. ಮುಂದುವರಿತಾ ಅಪೀಲ್ಸ್, ತೀರ್ಪುಗಳನ್ನ ಕೊಟ್ಟರು, ಒಂದು ಅಪರಾಧಿ ಪ್ರಕ್ರಿಯೆಗಳಾಗಿರ್ಬೋದು ಅಥವಾ ದಿವಾನಿ ಪ್ರಕ್ರಿಯೆಗಳಾಗಿರ್ಬೋದು, ಅಲ್ಲೇನೋ ನಿಮ್ಗೆ ದ್ವಂದ್ವಗಳಿದೆ ಅಥವಾ ಸಮಾಧಾನ ಇಲ್ಲ ಅಂದ್ರೆ ಅಪೀಲ್ ಎಲ್ಲಿ ಹೋಗ್ಬೇಕು, ಯಾವ್ಯಾವ ಅಥಾರಿಟೀಸ್ಗೆ ಅಪೀಲ್ ಹೋಗ್ಬೇಕು, ಇವುಗಳ ಬಗ್ಗೆ ಕೂಡ ನಾವು ತಿಳ್ಕೊಂತೀವಿ. ಅದ್ರ ಜೊತೆಲಿ ಅಡ್ಮಿನಿಸ್ಟ್ರೇಟಿವ್ ರೆಮಿಡಿ ಅಂತ ಇನ್ನೊಂದಿದೆ, ಅದನ್ನ ಅಲ್ಲಿ ನಾನು ಡಿಸ್ಕಸ್ ಮಾಡಲ್ಲ. ಇಟ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇನ್ಫ್ರಿಂಗ್ಮೆಂಟ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ರೆಮಿಡೀಸ್ ಅಂತಾನು ಬರುತ್ತೆ. ಅಂದ್ರೆ ಆಡಳಿತಾತ್ಮಕವಾದಂತಹ ಪರಿಹಾರಗಳು ಕೆಲವು ಸಂದರ್ಭಗಳಲ್ಲಿ ಬೇಕಾಗ್ತದೆ. ಸೊ ಅವು ಏನು ಅನ್ನೋದನ್ನ ನಾವು ಅಲ್ಲಿ ನೋಡ್ತೀವಿ. ಮುಂದುವರಿತಾ ಮಿಸಲೇನಿಯಸ್ ಮ್ಯಾಟರ್ಸ್, ಇದನ್ನ ಬಿಟ್ಟೆ ಇನ್ನೇನಾರ ಉಳಿದಿರೋ ವಿಷಯಗಳು ಬಗ್ಗೆ ಚಾಪ್ಟರ್ 15 ಮಾತಾಡುತ್ತೆ. ಕಲಂ 74ರಿಂದ 79 ಮಿಸಲೇನಿಯಸ್ ಮ್ಯಾಟರ್ಸ್ ಅಂದ್ರೆ ಉಳಿದ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ 74ರಿಂದ 79ನೇ ಕಲಂಗಳು ಡಿಸ್ಕಸ್ ಮಾಡುತ್ತೆ. ಸೊ ದಿಸ್ ಈಸ್ ದ ಓವರ್ ವ್ಯೂ ಆಫ್ ದ ಇಂಡಿಯನ್ ಕಾಪಿರೈಟ್ ಆಕ್ಟ್ ಆಫ್ 1957, ಕೃತಿಸ್ವಾಮ್ಯ ಹಕ್ಕು ಅಧಿನಿಯಮ 1957ರ ಒಂದು ರೂಪುರೇಷೆಗಳು. ನಾನು ಹೇಳಿದ್ನಲ್ಲ, ಈ ನಾವು ಇವಾಗ ಗಮನಿಸಬೇಕಾಗಿರೋ ಅಂಶ ಇಲ್ಲಿ ಅಂದ್ರೆ, ಯು ಜಸ್ಟ್ ಅಬ್ಸರ್ವ್ ದ ಸ್ಲೈಡ್. ನಾವು ಈ ಪ್ರಿಲಿಮಿನರಿ ಥಿಂಗ್ಸ್ ಅಂತೂ ಏನು ನಮ್ಗೆ ಆಲ್ಮೋಸ್ಟ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಇರ್ತದೆ, ಅವುಗಳನ್ನ ಡೀಟೇಲ್ ಆಗಿ ಓದೋದು. ಪ್ರಿಲಿಮಿನರಿ ಆಗಿರ್ಬೋದು ಮತ್ತೆ ಚಾಪ್ಟರ್ 2 ಅಥಾರಿಟೀಸ್ ಅಂಡರ್ ದ ಆಕ್ಟ್, ಇವನ್ನ ನಾವು ನೇರವಾಗಿ ಅವನ್ನ ಓದಕ್ ಹೋಗೋದಿಲ್ಲ. ನಾವು ನಮ್ಮ ಡಿಸ್ಕಷನ್ಸ್ ಅಲ್ಲಿಂದ ಶುರು ಆಗುತ್ತೆ ಅಂದ್ರೆ ಚಾಪ್ಟರ್ 3 ಅಧ್ಯಾಯ 3ರಿಂದ ನಮ್ಮ ಒಂದು ಡಿಸ್ಕಷನ್ ಶುರು ಆಗ್ತದೆ. ಅದನ್ನ 13ನೇ ಸೆಕ್ಷನ್ ನೋಡ್ಕೊಂಡೇನೆ ಎರಡನೇ ಸೆಕ್ಷನ್ ಇದೆ, ಹಲವಾರು ವ್ಯಾಖ್ಯಾನಗಳನ್ನ ಕೊಟ್ಟಿದೆ. ಆ ವ್ಯಾಖ್ಯಾನಗಳು ಏನೇನು ಅಂತ ಓದ್ತೀವಿ. ಮುಂದಕ್ಕೆ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಅಥವಾ ಅಪೀಲ್ ಹೋಗುವಾಗ ಮತ್ತೆ ಈ ಸಂದರ್ಭಗಳಲ್ಲಿ ಈ ನೇಚರ್ ಆಫ್ ದ ಕಾಪಿರೈಟ್ಸ್ ಬರ್ತದೆ ಮುಂದೆ. ಅವಾಗ ಓದ್ತಾ ನಾವು ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಇವರ ಪಾತ್ರಗಳೇನು, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗಳ ಪಾತ್ರಗಳೇನು ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. So that is the plan of action. So after this we will be starting our discussion on the meaning of copyright as provided under Copyright Act, statutory definition of copyright. ಇಷ್ಟೊತ್ತು ನಾವು ಆಗಲೇ ತಿಳ್ಕೊಂಡ್ವಿ ಅದರ ಒಂದು ನಾನ್ ಸ್ಟ್ಯಾಟ್ಯೂಟರಿ ಮೀನಿಂಗ್ ಅಂದ್ರೆ ಕಾನೂನೇತರ ಅಥವಾ ಅಧಿನಿಯಮದ ಬಿಟ್ಟು ಹೊರಗೆ ನಾವು ಸಾಮಾನ್ಯ ಅರ್ಥ ಏನ್ ಕೊಡ್ತೀವಿ ಅನ್ನೋದನ್ನ ಈಗಾಗಲೇ ತಿಳ್ಕೊಂಡು ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ. ವಾಟ್ ಈಸ್ ಕಾಪಿರೈಟ್? ಕಾಪಿರೈಟ್ ಈಸ್ ಏನು? ಕೃತಿಸ್ವಾಮ್ಯ ಹಕ್ಕು ಅಂದ್ರೆ ಏನು? ಎಂತ ಹಕ್ಕದು? ಯಾವ ಹಕ್ಕದು? ನಕಾರಾತ್ಮಕ ಹಕ್ಕು. ನಕಾರಾತ್ಮಕ ಹಕ್ಕು. ಸರಿ, ಏನಿದೆ ಅಮ್ಮ ಹಕ್ಕಲ್ಲಿ? ಅದ್ರ ನಕಾರಾತ್ಮಕ ಹಕ್ಕು ಏನಕ್ಕೆ ಏನ್ ಮಾಡುತ್ತದು? ನಕಾರಾತ್ಮಕ ಹಕ್ಕು ಅಂದ್ರೆ ಏನು ತಡೆಯುತ್ತದು? ಏನನ್ನು ತಡೆಯುತ್ತೆ? ಕರೆಕ್ಟ್, ಏನನ್ನು ತಡೆಯುತ್ತೆ? ಬೌದ್ಧಿಕ ಹಕ್ಕ್ರಿ. ಹಕ್ಕು ನಕಾರಾತ್ಮಕ ಹಕ್ಕು ಅಂದ್ರೆ ಒಂದು ಡ್ಯೂಟಿ ಇರ್ತದೆ, ನೆಗೆಟಿವ್ ರೈಟ್ ಅಂದ್ರೆ ಅದಕ್ಕೆ ನೆಗೆಟಿವ್ ಡ್ಯೂಟಿ ಇರುತ್ತೆ. ಏನ್ ನೆಗೆಟಿವ್ ಡ್ಯೂಟಿ ಅದು? ಸರ್ ಇಲ್ಲಿ ಪರಿಹಾರ ಐತ್ ಸರ್, ಅಲ್ಲ ಪರಿಹಾರ ಸೆಕೆಂಡ್, ಪರಿಹಾರ ಆಮೇಲಮ್ಮ. ಉಲ್ಲಂಘನೆ ಆದ್ರೆ ಪರಿಹಾರ ಬರ್ತದೆ. ಮೊದಲು ನಿಮ್ಮ ಹಕ್ಕೇನು? ವಾಟ್ ಇಸ್ ಯುವರ್ ರೈಟ್? ದ ಕ್ವೆಶ್ಚನ್ ಆಫ್ ರೆಮಿಡಿ ಕಮ್ಸ್ when there is a breach of right. ನಿಮ್ಮ ಹಕ್ಕೇನು? ಅದ್ರ ಬಗ್ಗೆ ಸಾಮಾನ್ಯ ಅರ್ಥ ನಾವು ತಿಳ್ಕೊಂಡ್ವಿ ಆಗ್ಲೇ. ಹಕ್ಕು ಏನು? ನನ್ನ ಒಪ್ಪಿಗೆ ಇಲ್ಲದೆ ಯಾವ ಕೃತಿಸ್ವಾಮ್ಯ ಹಕ್ಕನ್ನು ಹೊಂದಿರ್ತಾನೋ ಆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಬೇರೆ ಯಾರನ್ನು ಕೃತಿಸ್ವಾಮ್ಯ ಇರುವಂತಹ ಕೃತಿಗಳನ್ನ ಏನ್ ಮಾಡಂಗಿಲ್ಲ, ಬಳಸೋದಲ್ಲಮ್ಮ, ಬಳಸಬಹುದಮ್ಮ. ಏನ್ ಮಾಡಂಗಿಲ್ಲ? ನಕಲು ಮಾಡಂಗಿಲ್ಲ, ಕಾಪಿ ಮಾಡಂಗಿಲ್ಲ, ರಿಪ್ರೊಡ್ಯೂಸ್ ಮಾಡಂಗಿಲ್ಲ. ಎಲ್ಲಿದ್ದೀರಿ ನೀವೆಲ್ಲರೂ? ಅಷ್ಟು ಹೇಳಿದೀನಿ ಅದನ್ನ. ದಟ್ ಈಸ್ ದ ಸೆನ್ಸ್ ಇನ್ ವಿಚ್ ದ ಕಾಪಿರೈಟ್ ಈಸ್ ಬಿಂಗ್ ಯೂಸ್ಡ್. ಕಾಪಿರೈಟ್ ಈಸ್ ರೈಟ್ ಟು ಕಾಪಿ. ಹೇಳಿದ್ನಲ್ವ ನಿಮ್ಗೆಲ್ಲ, ಆ ಒಂದು ಎಕ್ಸ್ಕ್ಲೂಸಿವ್ ರೈಟ್ ಇದೆ. ಆ ಕೃತಿಸ್ವಾಮ್ಯ ಹಕ್ಕು ಹೊಂದಿರುವಂತ ವಸ್ತುಗಳ ಮೇಲೆ ಒಬ್ಬ ಓನರ್ ಇದ್ದಾನೆ ಅಂದ್ಮೇಲೆ ಅವನು ಮಾತ್ರ ಅವುಗಳನ್ನ ನಕಲು ಮಾಡಬಹುದು, ಅವುಗಳನ್ನ ಮರು ಉತ್ಪಾದನೆ ಮಾಡಬಹುದು, ಅವನು ಮಾತ್ರ ಅವುಗಳ ಪ್ರತಿಗಳನ್ನ ಬೇರೆಯವರಿಗೆ ಮಾರಾಟ ಮಾಡಬಹುದು. ಅವನ ಒಪ್ಪಿಗೆ ಇಲ್ಲದೆ ಬೇರೆ ಯಾರೋ ಈ ಕೆಲಸಗಳನ್ನ ಮಾಡಬಾರದು. ಅದೇ ಕಾಪಿರೈಟ್ ಅಂತ ಹೇಳಿದೀನಿ. ದಯವಿಟ್ಟು ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೇಕು, ಸುಮ್ನೆ ಕೂತಿರ್ಬಾರ್ದು. ಪ್ರಶ್ನೆ ಕೇಳಿದ್ರೆ ಆಮೇಲೆ ತಪ್ಪು ಆನ್ಸರ್ ಕೊಡ್ತೀರಾ. ಸೊ ಸಾಮಾನ್ಯ ಅರ್ಥ ಏನು ಕೃತಿಸ್ವಾಮ್ಯ ಹಕ್ಕು ಅಂದ್ರೆ? ಕೃತಿಸ್ವಾಮ್ಯ ಹಕ್ಕು ಏನನ್ನು ಕರೆಯುತ್ತೆ? ಏನನ್ನು? ನಕಾರಾತ್ಮಕ ಹಕ್ಕು ಅಂದ್ವಿ. ಮತ್ತೆ ಏನ್ ಹಕ್ಕದು? ಅದು ನಾನು ಮಾತ್ರ ಅದನ್ನ ನಕಲು ಮಾಡೋದು, ನಾನು ಮಾತ್ರ ಅದನ್ನ ಮರು ಉತ್ಪಾದನೆ ಮಾಡೋದು, ನಾನು ಮಾತ್ರ ಪ್ರತಿಗಳನ್ನ ಮಾರಾಟ ಮಾಡೋದು. ಅಂದ್ರೆ ಬೇರೆಯವರು ಅದನ್ನ ನನ್ನ ಒಪ್ಪಿಗೆ ಇಲ್ಲದೆ ನಕಲು ಮಾಡಂಗಿಲ್ಲ, ನನ್ನ ಒಪ್ಪಿಗೆ ಇಲ್ಲದೆ ಅದನ್ನ ಮತ್ತೆ ಮರು ಉತ್ಪಾದನೆ ಮಾಡಂಗಿಲ್ಲ, ನನ್ನ ಒಪ್ಪಿಗೆ ಇಲ್ಲದೆ ಅದನ್ನ ಮಾರಾಟ ಮಾಡಂಗಿಲ್ಲ.
ಅರ್ಥ ಆಗ್ತಿದೆಯಲ್ಲ? ಇದು ನಿರ್ದಿಷ್ಟವಾಗಿ ಪ್ರತಿಯೊಂದು ಕೃತಿಸ್ವಾಮ್ಯ ಹೊಂದಿರುವಂತಹ ವಸ್ತುಗಳಿಗೆ ಅದೇ ರೀತಿಯಂತ ಅದರದೇ ಅಂತ ಬೇರೆ ಬೇರೆ ಹಕ್ಕುಗಳನ್ನ ಅವನು ಹೊಂದಿರ್ತಾನೆ. ಅವೇನು ಅನ್ನೋದನ್ನ ಇನ್ನು ಮುಂದಕ್ಕೆ ಡೀಟೇಲ್ ಆಗಿ ಓದ್ತೀವಿ. ಆದ್ರೆ ಬೇಸಿಕ್ ಆಗಿ ಅರ್ಥ ಇದೆ. ಏನರ್ಥ? ಕಾಪಿರೈಟ್ ಅಂದ್ರೆ ರೈಟ್ ಟು ಕಾಪಿ, ರೈಟ್ ಟು ರಿಪ್ರೊಡ್ಯೂಸ್ ಅಂಡ್ ರೈಟ್ ಟು ಸೆಲ್ ದ ಕಾಪೀಸ್. ಇದು ಪ್ರಮುಖವಾದಂತಹ ಅರ್ಥ. ಸೊ ಇದು ಸಾಮಾನ್ಯ ಅರ್ಥ. ಈ ಸ್ಟ್ಯಾಟ್ಯೂಟರಿ ರೈಟ್ ಏನು, ಸ್ಟ್ಯಾಟ್ಯೂಟರಿ ಡೆಫಿನೇಷನ್ ಏನು ಅನ್ನೋದನ್ನ ಇನ್ನು ಮುಂದಕ್ಕೆ ನಾವು ಓದೋಣ. ಫಸ್ಟ್ ಒನ್, ಕಾಪಿರೈಟ್ ಈಸ್ ದ ಎಕ್ಸ್ಕ್ಲೂಸಿವ್ ರೈಟ್. ಎಕ್ಸ್ಕ್ಲೂಸಿವ್ ಅಂದ್ರೆ ತನಗೆ ಮಾತ್ರ ಇರುವಂತದ್ದು, ಬೇರೆಯವ್ರನ್ನ ಅದರಿಂದ ಹೊರಗಿಡುವಂಥದ್ದು. ಸೊ ಕೃತಿಸ್ವಾಮ್ಯ ಹಕ್ಕು ಎಂತದ್ದು? ಇಟ್ ಇಸ್ ಎಕ್ಸ್ಕ್ಲೂಸಿವ್ ರೈಟ್. ತನಗೆ ಮಾತ್ರ ಇರುವಂತ, ಯಾರಿಗಿರುವಂತ ಹಕ್ಕು? ಓನರ್ಗೆ ಇರುವಂತಹ ಹಕ್ಕು. ಎಕ್ಸ್ಕ್ಲೂಸಿವ್ ರೈಟ್ ಏನು? ಟು ಡೂ ಆರ್ ಆಥರೈಸ್ ಅದರ್ಸ್ ಟು ಡೂ ಸರ್ಟನ್ ಆಕ್ಟ್ಸ್. ಏನು ಹಕ್ಕು? ಟು ಡೂ, ತಾನು ಮಾಡಬಹುದಂತದ್ದು ಅಥವಾ ಬೇರೆಯವ್ರಿಗೆ ತಾನು ಮಾಡಬಹುದಂತ ಕೆಲಸಗಳನ್ನ ಮಾಡೋದಕ್ಕೆ ಅವ್ರಿಗೆ ಆಥರೈಸೇಷನ್ ಕೊಡೋದು, ಅವ್ರಿಗೆ ಅನುಮತಿ ಕೊಡೋದು. ಆಥರೈಸ್ ಅಂದ್ರೆ ಅವ್ರಿಗೆ ಅಧಿಕಾರ ಕೊಡೋದು. ಆಥರೈಸ್ ಟು ಡೂ ಸರ್ಟನ್ ಆಕ್ಟ್ಸ್. ಏನ್ ಮಾಡೋದು? ಟು ಡೂ, ಮಾಡೋದು, ತಾನು ಮಾಡೋದು ಅಥವಾ ಬೇರೆಯವರು ಮಾಡೋದಕ್ಕೆ ಅನುಮತಿ ಕೊಡೋದು. ಏನನ್ನ? ಸರ್ಟನ್ ಆಕ್ಟ್ಸ್, ಕೆಲವು ಕೃತ್ಯಗಳನ್ನ, ಕೆಲವು ಚಟುವಟಿಕೆ, ಕೆಲವು ಕೃತ್ಯಗಳನ್ನ ಮಾಡೋದಕ್ಕೆ ಅವಕಾಶ ಕೊಡೋದು ಅಥವಾ ತಾನೇ ಮಾಡೋದು. ಏನು, ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಇನ್ ರಿಲೇಷನ್ ಟು ಲಿಟ್ರರಿ, ಡ್ರಾಮ್ಯಾಟಿಕ್ ಅಂಡ್ ಮ್ಯೂಸಿಕಲ್ ವರ್ಕ್. ಲಿಟ್ರರಿ ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ಕೃತಿಗಳು. ಸಾಹಿತ್ಯ ಆಗ್ಬೋದು, ಬಟ್ ಸಾಹಿತ್ಯ ಎಕ್ಸಾಕ್ಟ್ ಅಲ್ಲ, ಎಲ್ಲನೂ ಸಾಹಿತ್ಯ ಅಂತ ಪರಿಗಣಿಸೋದಿಲ್ಲ. ಏನೇನ್ ಬರವಣಿಗೆ ಮೂಲಕ ಮಾಡಿರ್ತೀವೋ ಕೃತಿಗಳು. ಸೊ ಡ್ರಾಮ್ಯಾಟಿಕ್ ಅಂದ್ರೆ ಡ್ರಾಮಾ ಕೇಳಿದಿರೇನ್ರಿ? ಡ್ರಾಮಾ ಅಂದ್ರೆ ಕನ್ನಡದಲ್ಲಿ ನಾಟಕಕ್ಕೊಂದು ಎಕ್ಸಾಂಪಲ್ ಕೊಡ್ತೀರ ಯಾರ? ಇದು ಸರ್, ಲಂಚಾವತಾರ ಕೇಳಿದಿರಾ? ಲಂಚಾವತಾರ ಹಿರಣ್ಣಯ್ಯ ಅವ್ರದ್ದು. ಅದೇ ರೀತಿ ಗುಬ್ಬಿ ವೀರಣ್ಣ ಅವರ ಕಲಾಕ್ಷೇತ್ರದಲ್ಲಿ ಅವರ ಒಂದು ನಾಟಕ ಸಂಘದಲ್ಲಿ ತುಂಬಾ ನಾಟಕಗಳು ನಡೀತಾವೆ. ಇಲ್ಲಿ ನಡೀತಾವಲ್ರಿ, ನಿಮ್ಮ ಹುಬ್ಳಿಲಿ ತೋರಿಸ್ತಿರ್ತಾರಲ್ಲ, ಬಂದು ಅನೌನ್ಸ್ ಮಾಡ್ತಿರ್ತಾರೆ. ಅವೆಲ್ಲ ನಾಟಕಗಳು ಆಯ್ತಲ್ಲ. ಲಿಟ್ರರಿ ವರ್ಕ್ ಬೇರೆ, ನಾಟಕ ಬೇರೆ. ಆಮೇಲೆ ಮ್ಯೂಸಿಕಲ್ ವರ್ಕ್ ಅಂದ್ರೆ ಸಂಗೀತ. ಆಮೇಲೆ ಮುಂದುವರಿತಾ ಆರ್ಟಿಸ್ಟಿಕ್ ವರ್ಕ್ ಅಂದ್ರೆ ಕಲಾತ್ಮಕ ಕೃತಿಗಳು. ಆಮೇಲೆ ಬರುವಂತದ್ದು ಸಿನಿಮಾಟೋಗ್ರಾಫ್ ಫಿಲ್ಮ್ ಅಂದ್ರೆ ನಾವೇನ್ ವಿಡಿಯೋ ಕರಿತೀವಲ್ಲ, ಅವೆಲ್ಲ ಸಿನಿಮಾಟೋಗ್ರಾಫ್ ಫಿಲ್ಮ್ಸ್. ಆಮೇಲೆ ಸೌಂಡ್ ರೆಕಾರ್ಡಿಂಗ್, ಧ್ವನಿ ಮುದ್ರಣ, ವಿಡಿಯೋ ದೃಶ್ಯ ಮುದ್ರಣ, ಸೌಂಡ್ ರೆಕಾರ್ಡಿಂಗ್, ಧ್ವನಿ ಮುದ್ರಣ. ಸೊ ಹಿಂಗೆ ಈ ಎಲ್ಲಾ ವರ್ಕ್ಗಳಲ್ಲಿ ಈ ಕೃತಿಗಳಿಗೆ ಸಂಬಂಧಪಟ್ಟಂತೆ ಓನರ್ಗೆ ಏನಿದೆಯಲ್ಲ, ರೈಟ್ ಟು ಡೂ. ಕಾಪಿರೈಟ್ ಅಂದ್ರೆ ಏನು? ಎಕ್ಸ್ಕ್ಲೂಸಿವ್ ರೈಟ್ ಟು ಡೂ, ಕೆಲವು ಕೃತ್ಯಗಳನ್ನ ಮಾಡಬಹುದು ಅಥವಾ ಬೇರೆಯವ್ರಿಗೆ ಅದನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ಯಾವ್ದಕ್ಕೆ ಸಂಬಂಧಪಟ್ಟಂತೆ? ಇನ್ ರಿಲೇಷನ್ ಟು ಲಿಟ್ರರಿ, ಡ್ರಾಮ್ಯಾಟಿಕ್, ಮ್ಯೂಸಿಕಲ್, ಆರ್ಟಿಸ್ಟಿಕ್, ಸಿನಿಮಾಟೋಗ್ರಾಫ್, ಫಿಲ್ಮ್ ಅಂಡ್ ಸೌಂಡ್ ರೆಕಾರ್ಡಿಂಗ್. ಲಿಟರರಿ ಬರವಣಿಗೆ ಏನಂತ, ಪುಸ್ತಕಗಳೆಲ್ಲ ಲಿಟರರಿ ವರ್ಕ್. ಈವನ್ ಕಂಪ್ಯೂಟರ್ ಪ್ರೋಗ್ರಾಮು ಲಿಟರರಿ ವರ್ಕ್. ಮುಂದಕ್ಕೆ ಹೋಗ್ತೀವಿ ನಾವು. ಏನ್ ಬರೀತೀವ, ಗದ್ಯಗಳಂತ ಕರಿತೀವಲ್ಲ, ಗದ್ಯಗಳಷ್ಟೇ ಅಲ್ಲ, ಲೆಟರು, ಕ್ವಶನ್ ಪೇಪರು, ಇವೆಲ್ಲ ಬರ್ತಾವ ಮುಂದಕ್ಕೆ. ಇವೆಲ್ಲ ಲಿಟರರಿ ವರ್ಕ್. ಡ್ರಾಮ್ಯಾಟಿಕ್ ವರ್ಕ್, ನಾಟಕಗಳು. ಡ್ರಾಮಾಗೂ ಪುಸ್ತಕಕ್ಕೂ ಏನು ವ್ಯತ್ಯಾಸ? ಯಾರು ಹೇಳಕ್ಕಾಗತ್ತಾ? ಒಂದು ಕಾದಂಬರಿಗೂ ನಾಟಕಕ್ಕೂ ಏನು ವ್ಯತ್ಯಾಸ? It is in a writing form and it is in a cinematographic form. ಎಲ್ರಿ, ನಾಟಕ ಹೆಂಗಿರ್ತದೆ? Acting. ನೀವು ಆಕ್ಟಿಂಗ್ ಬೇರೆ, ನಾಟಕ ಎಲ್ಲಿ ಸಿಗ್ತದೆ? ವೇರ್ ಯು ಫೈಂಡ್ ದ ಡ್ರಾಮಾದ ಪರ್ಫಾರ್ಮೆನ್ಸ್ ಬೇರೆ, ಡ್ರಾಮಾ ಬೇರೆ, ಹೌದಲ್ಲ? ಲಂಚಾವತಾರ ಡ್ರಾಮಾ ಪರ್ಫಾರ್ಮೆನ್ಸ್. ಅದು ಡ್ರಾಮಾ ಎಲ್ಲಿರುತ್ತದೆ? ವೇರ್ ವಿ ಫೈಂಡ್ ದ ಡ್ರಾಮಾ ಇಸ್ ಗೋಯಿಂಗ್ ಟು ಬಿ ಇನ್ ದ ಸ್ಕ್ರಿಪ್ಟ್. ಡ್ರಾಮಾದ ಸ್ಕ್ರಿಪ್ಟ್ ಇರ್ತದಲ್ಲ, ಅದು ಡ್ರಾಮ್ಯಾಟಿಕ್ ವರ್ಕ್. ಅದೇ ರೀತಿ ಪುಸ್ತಕ, ಕಾದಂಬರಿ ಬರೀತೀರಿ, ಆ ಕಾದಂಬರಿ ಅದು ಲಿಟರರಿ ವರ್ಕ್. ಡ್ರಾಮಾಕ್ಕೂ ಕಾದಂಬರಿಗೂ ಏನು ವ್ಯತ್ಯಾಸ? ನಾಟಕದ ಒಂದು ಪುಸ್ತಕಕ್ಕೂ ಕಾದಂಬರಿ ಪುಸ್ತಕಕ್ಕೂ ಏನು ವ್ಯತ್ಯಾಸ? ಓದಿದ್ದೀರಾ? ಏನಾದ್ರು ಅಭ್ಯಾಸ ಇದೆ ಓದೋದು? Yes sir. ಏನ್ ವ್ಯತ್ಯಾಸ? ಕಾದಂಬರಿಗೂ ನಾಟಕಕ್ಕೂ ಏನು ವ್ಯತ್ಯಾಸ? ಕಾದಂಬರಿಲಿ ಒಂದು ಕತೆ ಹೇಳ್ಕೊಂಡು ಹೋಗ್ತಾನೆ ಯಾರು? ರೈಟರ್. ನಾಟಕ ಹೆಂಗಿರುತ್ತೆ? ನಾಟಕದಲ್ಲಿ ಏನಿರ್ತವೆ? ಪಾತ್ರಗಳಿರ್ತವೆ. ಪಾತ್ರಗಳು ಮತ್ತೆ ಅದು ಫಸ್ಟ್ ಪರ್ಸನ್ ಇರ್ತದೆ.
ನಾಟ್ ಫಸ್ಟ್ ಯಾರು ದೃಶ್ಯಗಳು ಸರ್, ಸನ್ನಿವೇಶಗಳು ಸರ್. ಸನ್ನಿವೇಶಗಳನ್ನ ಹೆಂಗ್ ಅರೇಂಜ್ ಮಾಡಿರ್ತಾರೆ, ಇಟ್ ಇಸ್ ಗೋಯಿಂಗ್ ಟು ಬಿ ಅರೇಂಜ್ಡ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್. ಮೊದಲನೇ ದೃಶ್ಯ ಒಂದು ಏನ್ ಮಾಡ್ತಾನೆ, ಕೃಷ್ಣನ್ ಕ್ಯಾರೆಕ್ಟರ್, ಕೃಷ್ಣ ಹೇಳ್ತಾನೆ, ಕೃಷ್ಣ ಹಿಂಗ್ ಹೇಳ್ತಾನೆ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಅರ್ಜುನ ಅದಕ್ಕೆ ಪ್ರಶ್ನೆ ಕೇಳ್ತಾನೆ. ಆಮೇಲೆ ಇನ್ನೊಂದು ದೃಶ್ಯ, ಇದು ಮೊದಲನೇ ದೃಶ್ಯ. ಅದು ಎರಡನೇ ದೃಶ್ಯ ಏನ್ಬಿಟ್ಟು ಸಂಜಯ ಮತ್ತೆ ಧೃತರಾಷ್ಟ್ರ, ಎರಡನೇ ದೃಶ್ಯ. ಹೌದಾ, ಸಂಜಯ ಒಂದೇನೋ ಹೇಳ್ತಾನೆ, ಅದಕ್ಕೆ ಪ್ರತಿಯಾಗಿ ಧೃತರಾಷ್ಟ್ರ ಇನ್ನೊಂದೇನೋ ಕೇಳ್ತಾನೆ. ಇದೇನು ನಾಟಕ ಇದ್ದಂಗಿದು, ಅರ್ಥ ಆಗ್ತಿದೆಯಲ್ಲ? ಇಟ್ಸ್ ಡೈಲಾಗ್ಸ್ ಇರ್ತದೆ. ಯಾರ್ಯಾರು ಹೇಳ್ತಿರೋ ಫಸ್ಟ್ ಪರ್ಸನ್ ಇರ್ತದೆ, ಕೇಳಿದಿರಲ್ಲ? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು. ಗ್ರಾಮರ್ ಓದಿದಿರಲ್ಲ, ಲ್ಯಾಂಗ್ವೇಜ್ ಕನ್ನಡದಲ್ಲೂ ಇರ್ತದೆ, ಇಂಗ್ಲಿಷಲ್ಲೂ ಇರ್ತದೆ. ಸೊ ಈ ಡ್ರಾಮಾ ಹೆಂಗಿರ್ತದೆ ಅಂದ್ರೆ ಸೀನಿಕ್ ಅರೇಂಜ್ಮೆಂಟ್ ಇರ್ತದೆ, ಬೇರೆ ಬೇರೆ ದೃಶ್ಯಗಳ ಒಂದು ಜೋಡಣೆ ಆಗಿರ್ತದೆ. ಮೊದಲನೇ ದೃಶ್ಯದಲ್ಲಿ ಯಾರು ಬರ್ತಾರೆ, ಅಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ, ಫಸ್ಟ್ ಪರ್ಸನ್ ಇರ್ತದೆ. ಒಬ್ಬ ಕ್ಯಾರೆಕ್ಟರ್ ಎ ಒಂದ್ ಮಾತಾಡ್ತಾನೆ ಡೈಲಾಗು, ಕ್ಯಾರೆಕ್ಟರ್ ಬಿ ಡೈಲಾಗ್ ಅವ್ನು ಮಾತಾಡ್ತಾನೆ, ಮೂರನೇ ಕ್ಯಾರೆಕ್ಟರ್ ಇನ್ನೊಂದು ಡೈಲಾಗ್ ಮಾತಾಡ್ತಾನೆ. ಇದು ಡ್ರಾಮ್ಯಾಟಿಕ್ ವರ್ಕ್. ಇದ್ರ ಬಗ್ಗೆ ನಮ್ಗೆ ಅರಿವಿರ್ಬೇಕು. ಡ್ರಾಮಾ ಅಂದ್ರೇನು ಅಂದ್ರೆ, ಡ್ರಾಮಾ ಅಂದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಆಫ್ ಡ್ರಾಮಾ ಇಸ್ ಡಿಫ್ರೆಂಟ್. ಡ್ರಾಮಾ ಪರ್ಫಾರ್ಮೆನ್ಸ್ ಆಗ್ಬೇಕಂದ್ರೆ ಮುಂಚೆ ಏನಿರ್ಬೇಕು, ಸ್ಕ್ರಿಪ್ಟ್ ಇರ್ಬೇಕು, ಆ ಡೈಲಾಗ್ ಏನು ಅಂತ ಮುಂಚೆನೆ ಬರ್ಕೊಂಡಿರ್ಬೇಕು. ಹೌದಾ? ಸೊ ದಟ್ ಈಸ್ ಡ್ರಾಮ್ಯಾಟಿಕ್ ವರ್ಕ್. ಸೊ ಕಾಪಿರೈಟ್ ಇವಾಗ ಸಂಬಂಧಪಟ್ಟಂತೆ ಈ ಲಿಟರರಿ ವರ್ಕ್ ಇರ್ಬೋದು, ಗ್ರಂಥಗಳು, ಲಿಟರರಿ ಅಂದ್ರೆ ಗ್ರಂಥ, ಡ್ರಾಮಾ ಅಂದ್ರೆ ನಾಟಕ, ಮ್ಯೂಸಿಕ್ ಅಂದ್ರೆ ಸಂಗೀತ ಕೃತಿಗಳು, ಮತ್ತೆ ಆರ್ಟಿಸ್ಟಿಕ್ ವರ್ಕ್ ಅಂದ್ರೆ ಕಲಾತ್ಮಕ ಕೃತಿಗಳು, ಸಿನಿಮಾಟೋಗ್ರಾಫ್ ಫಿಲ್ಮ್ ಅಂದ್ರೆ ವಿಡಿಯೋ, ನಾವೇನ್ ಮಾಡ್ತೀವಿ ದೃಶ್ಯ ಮುದ್ರಣ, ಸೌಂಡ್ ರೆಕಾರ್ಡಿಂಗ್ ಅಂದ್ರೆ ಧ್ವನಿ ಮುದ್ರಣ. ಈ ಎಲ್ಲಾ ಕೃತಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಯಾವ ಒಂದೊಂದು ಮುಂದಕ್ಕೆ ಓದ್ತೀವಿ ನಾವು, ಮುಂದಕ್ಕೆ ಎಲಾಬರೇಟ್ ಆಗಿ ಒಂದು 2-3 ಪೇಜ್ ಡೆಫಿನೇಷನ್ ಇದೆ ಅದಕ್ಕೆ, ಏನೇನು ಹಕ್ಕುಗಳು ಬರ್ತವೆ ಅಂತ. ಸೊ ಕಾಪಿರೈಟ್ ಈಸ್ ದ ಎಕ್ಸ್ಕ್ಲೂಸಿವ್ ರೈಟ್, ತನಗ್ ಮಾತ್ರ ಓನರ್ಗೆ ಇರುವಂತಹ ಪ್ರತ್ಯೇಕ ಹಕ್ಕು, ಅಥವಾ ಬೇರೆಯವ್ರನ್ನ ಹೊರ ಹೆಚ್ಚಿಡುವಂತ ಹಕ್ಕು. ಏನು? ಟು ಡೂ, ತಾನೇ ಮಾಡುವಂಥದ್ದು, ಅಥವಾ ಬೇರೆಯವ್ರ ಇತರೆ ವ್ಯಕ್ತಿಗಳಿಗೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳುವಂಥದ್ದು. ಏನಕ್ಕೆ ಸಂಬಂಧಪಟ್ಟಂತೆ? ಈ ವಸ್ತುಗಳಿಗೆ ಸಂಬಂಧಪಟ್ಟ ಏನ್ ಮಾಡೋದು, ಸರ್ಟನ್ ಆಕ್ಟ್ಸ್, ಏನು ಚಟುವಟಿಕೆಗಳು, ಏನು ಕೃತ್ಯಗಳು ಅನ್ನೋದನ್ನ ಮುಂದಕ್ಕೆ ಓದ್ತೀವಿ. ಕೆಲವು ಕೃತ್ಯಗಳನ್ನ ಈ ಕೃತಿಗಳಿಗೆ ಸಂಬಂಧಪಟ್ಟಂತೆ ತಾನೇ ಮಾಡುವಂತಹ ಅಥವಾ ಬೇರೆಯವರಿಗೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಂತಹ ಒಂದು ಎಕ್ಸ್ಕ್ಲೂಸಿವ್ ರೈಟ್ ಇದೆಯಲ್ಲ, ತನಗೇ ಇರುವಂತಹ ಹಕ್ಕನ್ನ ನಾವು ಕಾಪಿರೈಟ್ ಅಂತ ಕರಿತೀವಿ. ದಿಸ್ ಇಸ್ ದ ಡೆಫಿನೇಷನ್, ಸ್ಟ್ಯಾಟ್ಯೂಟರಿ ಡೆಫಿನೇಷನ್ ವಿಚ್ ಹಸ್ ಬಿನ್ ಗಿವನ್ ಟು ದಿಸ್ ಟರ್ಮ್ ಕಾಪಿರೈಟ್. ದಯವಿಟ್ಟು ಎಲ್ಲರೂ ಬೇರೆ ಆಕ್ಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಆಕ್ಟ್ ನೋಡ್ಕೊಂಡು ನೀವು ಪಾಠ ಕಲಿಬೇಕು, ಇಲ್ಲ ಅಂದ್ರೆ ಕಷ್ಟ ಆಗ್ತದೆ. ದಯವಿಟ್ಟು ಬೇರೆ ಆಕ್ಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಳ್ಳಿ. ನಿಮ್ಗೆ ಇವಾಗಂತೂ ತುಂಬಾ ಸುಲಭ, ಸ್ವಲ್ಪ ಹೆಚ್ಚು ಕಮ್ಮಿ ಗ್ರಾಮ್ಯಾಟಿಕಲ್ ಆಗಿ ಸ್ವಲ್ಪ ತಪ್ಪುಗಳಾಗ್ಬೋದು, ಆದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಬಳಸ್ಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅವುಗಳನ್ನ ನಿಮ್ಗೆ ಅರ್ಥಗರ್ಭಿತವಾಗಿ ನೀವು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಕೊಂಡು ಟ್ರಾನ್ಸ್ಲೇಷನ್ ಮಾಡೋದು ಬಹಳ ಸುಲಭ, ಮುಂಚಿನ ತರ ಕಷ್ಟ ಇಲ್ಲ. ಸೊ ಅದನ್ನ ಅಷ್ಟು ಮಿನಿಮಮ್ ಎಫರ್ಟ್ಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹಾಕ್ಲೇಬೇಕು. ಬೇರೆ ಆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಆಕ್ಟ್ ನ ಪ್ರತಿ ಪ್ರಾವಿಷನ್ ನ ಪೂರ್ತಿ ಪ್ರಾವಿಷನ್ಸ್ ಮಾಡ್ಕೊಂಡ್ರೆ ಕಾಪಿ ಮಾಡಕ್ಕಾಗಲ್ಲ ನಿಮ್ಗೆ. ಡಿವೈಡ್ ಮಾಡ್ಕೊಂಡು ಸಣ್ಣ ಪದಗಳು, ಸಣ್ಣ ಫ್ರೇಸಸ್ ನ ನೀವು ಗೂಗಲ್ ಟ್ರಾನ್ಸ್ಲೇಷನ್ ಹಾಕೊಂಡ್ರೆ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋದು ಕಷ್ಟ ಇಲ್ಲ. ಅದನ್ನ ನೀವು ಮಾಡ್ಕೊಂಡು ಆಮೇಲೆ ಬೇರೆ ಆಕ್ಟ್ ನೋಡ್ಕೊಂಡು ಅರ್ಥ ಮಾಡ್ಕೊಬೇಕು ಎಲ್ಲ. ಸೊ ಈ ಸ್ಟ್ಯಾಟ್ಯೂಟರಿ ಡೆಫಿನೇಷನ್ ಅಲ್ಲಿ ಫಸ್ಟ್ ಪಾರ್ಟ್ ಹಿಂಗಿದೆ: ಕಾಪಿರೈಟ್ ಇಸ್ ದ ಎಕ್ಸ್ಕ್ಲೂಸಿವ್ ರೈಟ್ ಟು ಡೂ ಆರ್ ಆಥರೈಸ್ ಅದರ್ಸ್ ಟು ಡೂ ಸರ್ಟನ್ ಆಕ್ಟ್ಸ್ ಇನ್ ರಿಲೇಷನ್ ಟು ದೀಸ್ ವರ್ಕ್ಸ್. ಈ ಕೃತಿಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರತ್ಯೇಕವಾದಂತಹ ವಿಶೇಷವಾದಂತಹ ಓನರ್ಗಿರುವಂತಹ ಏನು ಕೆಲವು ಚಟುವಟಿಕೆ, ಕೆಲವು ಕೃತ್ಯಗಳನ್ನ ಈ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಮಾಡೋದಕ್ಕೆ ಅನುಮತಿ ಕೊಡುವಂಥದ್ದು, ಅದನ್ನ ನಾವು ಕಾಪಿರೈಟ್ ಅಂತ ಪರಿಗಣಿಸ್ತೀವಿ. ದಯವಿಟ್ಟು ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಹಲೋ, ಆಮ್ ಐ ಆಡಿಬಲ್? Yes, sir. ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ರಿ. ಅರ್ಥ ಆಗ್ತಿದ್ಯಾ ಹಾ, sir. ಬೇರೆಯವರು? ಓಕೆ ಸರ್. ಓಕೆ ಸರ್, ಏನೋ ಗೊತ್ತಾಗ್ತಿಲ್ಲ ಅಂತೀರಾ ಏನ್ರಿ? ಓಕೆ. ಸೊ ಮೀನಿಂಗ್ ಆಫ್ ಲಿಟರರಿ ವರ್ಕ್. ಗ್ರಂಥ ಅಂದ್ರೆ ಏನು? ಮೀನಿಂಗ್ ಆಫ್ ಲಿಟರರಿ ವರ್ಕ್, ಗ್ರಂಥ ಅಂದ್ರೆ ಏನು? ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ಇಟ್ಸ್ ಆರ್ಡಿನರಿ ಮೀನಿಂಗ್. ಅದರ ಒಂದು ಸಾಮಾನ್ಯ ಅರ್ಥನ ತಿಳ್ಕೊಳ್ಳೋಣ. ಆಮೇಲೆ ಅದಕ್ಕೆ ಸ್ಟ್ಯಾಟ್ಯೂಟರಿ ಡೆಫಿನೇಷನ್ ಇದೆ. ನಮ್ಮ ಕೃತಿಸ್ವಾಮ್ಯ ಹಕ್ಕಿನಲ್ಲಿ ನಿರ್ದಿಷ್ಟವಾದಂತಹ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಈ ಲಿಟರರಿ ವರ್ಕ್ಗೆ. ಅದೇನು ಅನ್ನೋದನ್ನ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ವಾಟ್ ಡು ಯು ಮೀನ್ ಬೈ ದಿಸ್ ಲಿಟರರಿ ವರ್ಕ್? ಲಿಟರರಿ ವರ್ಕ್ ಅಂದ್ರೆ ಏನು? ಸೊ ಇಟ್ ಕವರ್ಸ್ ದ ವರ್ಕ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಪ್ರಿಂಟ್ ಆರ್ ರೈಟಿಂಗ್. ಯಾವುದೇ ಒಂದು ಕೃತಿನ ಪ್ರಿಂಟ್ ಮಾಡಿರೋದು ಮುದ್ರಣ ಮಾಡಿರ್ಬೋದು, ಅಥವಾ ಬರವಣಿಗೆ ಬರ್ದಿರೋದು, ಆರ್ ರೈಟಿಂಗ್, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ವೆಶ್ಚನ್ ವೆದರ್ ದ ಕ್ವಾಲಿಟಿ ಈಸ್ ಹೈ ಆರ್ ಲೋ. ಏನೋ ಒಂದು ಪ್ರಿಂಟ್ ಮುದ್ರಣ ಆಗಿದೆ,
ವಿಷಯಗಳು. ಏನೋ ಒಂದು ಬರವಣಿಗೆ ಆಗಿದೆ, ಆ ಬರವಣಿಗೆ ತುಂಬಾ ಚೆನ್ನಾಗಿರ್ಬೋದು, ಕ್ವಾಲಿಟಿ ಆಫ್ ಬರವಣಿಗೆ, ಅಥವಾ ಕೆಟ್ಟದಾಗಿರ್ಬೋದು. ಇಟ್ ಈಸ್ ನಾಟ್ ದ ಕ್ವಶನ್. ಸೊ ಏನಿರ್ಬೇಕು, ಲಿಟರರಿ ವರ್ಕ್ ಅಂದ್ರೆ ಏನಿರ್ಬೇಕು, ಸಮಥಿಂಗ್ ಇಟ್ ಕವರ್ಸ್ ವರ್ಕ್. ಯಾವುದೋ ಒಂದು ಕೃತಿ ಏನಿದೆ ಅಲ್ಲಿ ಪ್ರಿಂಟ್ ಇರಬೇಕು ಅಥವಾ ರೈಟಿಂಗ್ ಇರಬೇಕು. ನಾನು ಏನ್ ಮಾಡಿದೆ, ಒಂದು ನೋಟ್ ಬುಕ್ ಅಲ್ಲಿ ಈ ಕಾಪಿರೈಟ್ ಅಧಿನಿಯಮದ ಬಗ್ಗೆ ಎಲ್ಲಾ ನೋಟ್ಸ್ ನ ಒಂದ್ ಫ್ರಮ್ ಟಾಪ್ ಟು ಬಾಟಮ್, ಮೊದಲನೇ ಸೆಕ್ಷನ್ ಇಂದ ಕೊನೆ ಸೆಕ್ಷನ್ ವರೆಗೂ ಒಂದು ನೋಟ್ಸ್ ಪೇಪರ್ ಮಾಡಿದೆ. ಬೈ ಹ್ಯಾಂಡ್ ರೈಟಿಂಗ್ ಬರ್ದಿದ್ದೀನಿ. ಬೈ ಹ್ಯಾಂಡ್ ರೈಟಿಂಗ್ ಬರ್ದಿದ್ದೀನಿ ಅಂದ್ರೆ ಏನದು, ಇಟ್ ಈಸ್ ಎ ವರ್ಕ್ ಇನ್ ರೈಟಿಂಗ್. ಸೊ ಅದಕ್ಕೆ ನನ್ಗೆ ಕಾಪಿರೈಟ್ ಇದೆ. ನಾನು ನೋಟ್ಸ್ ಪ್ರಿಪೇರ್ ಮಾಡಿರ್ತೀನಲ್ಲ, ಅದು ವರ್ಕ್, ಅದನ್ನ ಲಿಟರರಿ ವರ್ಕ್ ಅಂತ ಪರಿಗಣಿಸ್ತಾರೆ. ನೋಟ್ಸ್ ಪ್ರಿಪೇರ್ಡ್ ಬೈ ಎ ಸ್ಟೂಡೆಂಟ್ ಆನ್ ಎ ಸಬ್ಜೆಕ್ಟ್ ಇಸ್ ಎ ಲಿಟರರಿ ವರ್ಕ್. ಟೆಕ್ಸ್ಟ್ ಬುಕ್ ವಿಚ್ ಇಸ್ ಬಿನ್ ಪ್ರಿಂಟೆಡ್, ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ, ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗಿರ್ತದೆ. ಸೊ ಪ್ರಿಂಟ್ ಆಗಿರೋದು ಒಂದು ಲಿಟರರಿ ವರ್ಕ್. ಸೊ ಇಟ್ ಕವರ್ಸ್ ದ ವರ್ಕ್ ಎಕ್ಸ್ಪ್ರೆಸ್ಡ್ ಇನ್ ಪ್ರಿಂಟ್ ಆರ್ ಇನ್ ರೈಟಿಂಗ್, ಇರ್ರೆಸ್ಪೆಕ್ಟಿವ್ ಆಫ್ ಕ್ವೆಶ್ಚನ್ಸ್ ವೆದರ್ ದ ಕ್ವಾಲಿಟಿ ಇಸ್ ಹೈ ಆರ್ ಲೋ. ನಾನು ಹೇಳ್ತೀನಿ ನಿಮ್ಗೆ, ಕೆಲವು ಪುಸ್ತಕಗಳು ಇದಾವೆ, ನಮ್ಮ ಕಾಲೇಜಲ್ಲೂ ತರಿಸಿದೀವಿ, ಕೆಟ್ಟ ಪುಸ್ತಕಗಳು ದಯವಿಟ್ಟು ಓದ್ಬೇಡ್ರಿ ಅಂತೀನಿ. ಕೆಲವು ಪುಸ್ತಕಗಳು ತುಂಬಾ ಚೆನ್ನಾಗಿದಾವೆ, ಓದ್ರಿ ಅಂತೀವಿ. ಕೆಲವು ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಸೀರೀಸ್, ಲಾ ಸೀರೀಸ್ ಸಿಗ್ತವೆ, ಓದ್ಬೇಡ್ರಪ್ಪ ಚೆನ್ನಾಗಿರಲ್ಲ, ಅದು ಒಳ್ಳೇದಲ್ಲ, ಅದನ್ನ ಓದಿದ್ರೆ ಲಾ ಬಗ್ಗೆ ಪೂರ್ಣವಾಗಿ ತಿಳ್ಕೊಕ್ಕಾಗಲ್ಲ. ಅದು ಕೆಟ್ಟ ಪುಸ್ತಕ ಇರ್ಬೋದು, ಅದಕ್ಕೂ ಕಾಪಿರೈಟ್ ಇರ್ತದೆ. ಸೊ ಕಾಪಿರೈಟ್ ಇರ್ಬೇಕು ಅಂದ್ರೆ ನನ್ನ ಗ್ರಂಥ ಬಹಳ ಉತ್ಕೃಷ್ಟವಾದ ಗ್ರಂಥ ಆಗಿರ್ಬೇಕು, ಬಹಳ ಚೆನ್ನಾಗಿ ಬರ್ದಿರ್ಬೇಕು, ಗ್ರಾಮ್ಯಾಟಿಕಲ್ ಕರೆಕ್ಟ್ ಆಗಿರ್ಬೇಕು, ಮತ್ತೆ ಎಲ್ಲಾ ವಿಷಯನೂ ಕರೆಕ್ಟ್ ಆಗಿ ಹೇಳಿರ್ಬೇಕು. ಅವೆಲ್ಲ ಇಲ್ಲ, ಕಾಪಿರೈಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ನೀನ್ ಬರವಣಿಗೆ ಮಾಡಿದ್ಯಾ, ನೀನ್ ಬರ್ದಿದ್ಯಾ ಆ ಪುಸ್ತಕನ, ಅದು ಅಥವಾ ಪ್ರಿಂಟಿಂಗ್ ಫಾರ್ಮ್ ಅಲ್ಲಿ ಇದೆ, ಅಥವಾ ಅದು ಹ್ಯಾಂಡ್ ರಿಟನ್ ಮ್ಯಾನ್ಸ್ಕ್ರಿಪ್ಟ್ ಇದೆ, ಅದನ್ನ ಕಾಪಿರೈಟ್ ಅಂತ ಪರಿಗಣಿಸ್ತದೆ. ಸೊ ಇಟ್ ಕವರ್ಸ್ ದ ವರ್ಕ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಪ್ರಿಂಟ್ ಆರ್ ರೈಟಿಂಗ್, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ವೆಶ್ಚನ್ ವೆದರ್ ಇಟ್ ಈಸ್ ಆಫ್ ಹೈ ಕ್ವಾಲಿಟಿ ಆರ್ ಲೋ ಕ್ವಾಲಿಟಿ. ಅದು ತುಂಬಾ ಒಳ್ಳೆ ಗುಣಮಟ್ಟದ ಅಲ್ವಾ ಅನ್ನೋದು ಎರಡನೇ ಪ್ರಶ್ನೆ. ಬರವಣಿಗೆ ಇದೆ, ಅಲ್ಲೊಂದು ಪ್ರಿಂಟಿಂಗ್ ಇದೆ, ಅದು ಲಿಟರರಿ ವರ್ಕ್. ಮುಂದುವರಿತಾ, ದೇರ್ ಶುಡ್ ಬಿ ಯೂಸ್ ಆಫ್ ಸಫಿಶಿಯಂಟ್ ಅಮೌಂಟ್ ಆಫ್ ಸ್ಕಿಲ್ ಅಂಡ್ ಲೇಬರ್ ಇನ್ ಕನ್ಸ್ಟ್ರಕ್ಟಿಂಗ್ ಆರ್ ಸೆಲೆಕ್ಟಿಂಗ್ ದ ಮೆಟೀರಿಯಲ್. ಏನೋ ಬಾಯಿಗೆ ಬಂದಿದ್ದು ಗೀಚಿದ್ರೆ ಅದು ಲಿಟರರಿ ವರ್ಕ್ ಆಗೋದಿಲ್ಲ. ಬರವಣಿಗೆ ಮಾಡಿರ್ತಿ, ಆ ಬರವಣಿಗೆ ಮಾಡ್ಬೇಕಾದ್ರೆ ಏನ್ ಮಾಡಿರ್ತೀನಿ ನೀನು, ಸಫಿಶಿಯಂಟ್ ಅಮೌಂಟ್ ಆಫ್ ಸ್ಕಿಲ್, ತನ್ನ ಒಂದು ಕೌಶಲ್ಯ ನೀನು ಬಳಸಿದಿ, ಯಾರು ಬರವಣಿಗೆ ಮಾಡಿರ್ತಾನೋ ಅದು, ಅಂಡ್ ಲೇಬರ್, ಸಾಕಷ್ಟು ಪರಿಶ್ರಮ ಪಟ್ಟಿದಿ, ಅಂಡ್ ಏನ್ ಮಾಡಕ್ಕೆ, ಇನ್ ಕನ್ಸ್ಟ್ರಕ್ಟಿಂಗ್ ಅಂಡ್ ಸೆಲೆಕ್ಟಿಂಗ್ ಮೆಟೀರಿಯಲ್ಸ್. ಅಲ್ಲಿ ಆ ಒಂದು ಬರವಣಿಗೆ, ಆ ಪ್ರಿಂಟಿಂಗ್ ಅಲ್ಲಿ ಅಥವಾ ಒಂದು ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಏನೇನ್ ಸೇರಿಸಿದ್ಯಲ್ಲ, ನೀನು ಏನ್ ಬರ್ದಿದ್ಯಾ ಅಥವಾ ಏನೇನ್ ಪ್ರಿಂಟ್ ಮಾಡಿದ್ಯಲ್ಲ, ಅದು ಕಲೆಕ್ಷನ್ ಆಗಿರ್ಬೋದು, ಅಥವಾ ನೀನೇ ಒಂದೇ ಗ್ರಂಥ ಬರ್ದಿರ್ಬೋದು, ಅಥವಾ ಒಂದು ಆರ್ಟಿಕಲ್ ಬರ್ದಿರ್ಬೋದು, ಒಂದು ಪದ್ಯ ಬರ್ದಿರ್ಬೋದು, ಏನೇ ಬರ್ದಿದ್ಯೋ ನೀನು, ನಿನ್ನ ಸ್ಕಿಲ್, ನಿನ್ನ ಒಂದು ಕೌಶಲ್ಯ ಮತ್ತೆ ನಿನ್ನ ಒಂದು ಶ್ರಮನ ಅಲ್ಲಿ ಕಾಣಬಹುದು ನಾವು. ಇನ್ ಕನ್ಸ್ಟ್ರಕ್ಟಿಂಗ್ ಆರ್ ಸೆಲೆಕ್ಟಿಂಗ್ ಮೆಟೀರಿಯಲ್, ಕನ್ಸ್ಟ್ರಕ್ಟಿಂಗ್ ಅಂದ್ರೆ ನೀನು ಸೃಷ್ಟಿ ಮಾಡುವಂಥದ್ದು, ಸೆಲೆಕ್ಟಿಂಗ್ ಅಂದ್ರೆ ಹಲವಾರು ಕಡೆ ಬೇರೆ ಬೇರೆ ಇರ್ತದೆ, ಅವನ್ನೆಲ್ಲ ಒಟ್ಟಿಗೆ ತಂದು ಹಾಕಿದ್ಯಾ ನೀನು. ಅದು ಸೆಲೆಕ್ಟಿಂಗ್ ಅಂತ, ಸೆಲೆಕ್ಟ್ ಮಾಡಿ, ಸೆಲೆಕ್ಷನ್ ಆಫ್ ಸೆಂಟೆನ್ಸ್ ಇರ್ಬೋದು, ಸೆಲೆಕ್ಷನ್ ಆಫ್ ಫಾರ್ಮ್ಯಾಟ್ ಇರ್ಬೋದು, ಸೆಲೆಕ್ಷನ್ ಆಫ್ ಥಿಂಗ್ಸ್ ಬೇರೆ ಬೇರೆ ಇರ್ಬೋದು, ಅವೆಲ್ಲ ಏನೇ ಆಗಿರ್ಬೋದು. ಸೊ ಲೇಬರ್, ನೀನು ಅದಕ್ಕೆ ಸಫಿಶಿಯಂಟ್ ಆಗಿ ಪರಿಶ್ರಮ ಪಟ್ಟಿರ್ತಿ, ಸಫಿಶಿಯಂಟ್ ಆಗಿ ನಿನ್ನ ಕೌಶಲ್ಯನ ಬಳಸ್ಕೊಂಡಿದ್ಯಾ. ನನ್ನ ಕೌಶಲ್ಯ ಚೆನ್ನಾಗಿದ್ರೆ ನಾನು ಮಾಡಿರೋ ಕೃತಿ ಚೆನ್ನಾಗಿರುತ್ತೆ, ನನ್ನ ಕೌಶಲ್ಯ ಚೆನ್ನಾಗಿಲ್ಲ ಅಂದ್ರೆ ನನ್ನ ಕೃತಿ ಕೆಟ್ಟದಾಗಿರುತ್ತೆ. ಸೊ ಕೆಟ್ಟದಾಗಿದ್ಯೋ ಚೆನ್ನಾಗಿದ್ಯೋ ಅನ್ನೋದು ಸೆಕೆಂಡರಿ ವಿಷಯ. ನಿನ್ನ ಪರಿಶ್ರಮ ಇದೆ, ಪರಿಶ್ರಮದ ಮೂಲಕ ಅದನ್ನ ಸೃಷ್ಟಿ ಮಾಡಿದ್ಯಾ ಅಂದ್ರೆ ಅದನ್ನ ನಾವು ಲಿಟರರಿ ವರ್ಕ್ ಅಂತ ಪರಿಗಣಿಸ್ತೀವಿ. ಸೊ ದೇರ್ ಶುಡ್ ಬಿ ಅ ವರ್ಕ್ ಎಕ್ಸ್ಪ್ರೆಸ್ಡ್ ಇನ್ ರೈಟಿಂಗ್ ಆರ್ ಪ್ರಿಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ವೆಶ್ಚನ್ ಆಫ್ ಇಟ್ಸ್ ಕ್ವಾಲಿಟಿ. ಅಂಡ್ ಫರ್ದರ್ ಏನಿರ್ಬೇಕು, ದೇರ್ ಶುಡ್ ಬಿ ಸಫಿಶಿಯಂಟ್ ಅಮೌಂಟ್ ಆಫ್ ಸ್ಕಿಲ್, ಸಾಕಷ್ಟು ನಿನ್ನ ಸ್ಕಿಲ್ ಇರಬೇಕು, ನಿನ್ನ ಕೌಶಲ್ಯ ಇರಬೇಕು, ಮತ್ತೆ ಸಾಕಷ್ಟು ನಿನ್ನ ಪರಿಶ್ರಮ ಇದ್ರೆ ಏನಕ್ಕೆ, ಆ ಒಂದು ಕೃತಿನ ಸೃಷ್ಟಿ ಮಾಡೋದ್ರಲ್ಲಿ ಅಥವಾ ಆ ಕೃತಿನ ಕಲೆಕ್ಟ್ ಮಾಡೋದ್ರಲ್ಲಿ, ಬೇರೆ ಬೇರೆ ಕಡೆಯಿಂದ ವಿಷಯ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹಾಕಿರ್ಬೋದು ನೀನು, ಅವಾಗ ಅದನ್ನ ಲಿಟರರಿ ವರ್ಕ್ ಅಂತ ಪರಿಗಣಿಸಲಾಗ್ತದೆ. ಸೊ ವೆದರ್ ದ ಕೆಲವು ಪ್ರಶ್ನೆಗಳು ಬರ್ತಾವೆ ಇಲ್ಲಿ. ಸೊ ವೆದರ್ ಎಕ್ಸಾಮಿನೇಷನ್ ಪೇಪರ್ ಇಸ್ ಅ ಲಿಟರರಿ ವರ್ಕ್ ಅನ್ನೋ ಪ್ರಶ್ನೆ ಬರ್ತದೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿದು IPR ಕ್ವಶನ್ ಪೇಪರ್, CPC ಕ್ವಶನ್ ಪೇಪರ್, ಕ್ಯಾನ್ ಇಟ್ ಬಿ ಕನ್ಸಿಡರ್ಡ್ ಆಸ್ ಎ ವರ್ಕ್ ಇನ್ ವಿಚ್ ಕಾಪಿರೈಟ್ಸ್, ಅದೊಂದು ಲಿಟರರಿ ವರ್ಕ್ ಅಂತ ಪರಿಗಣಿಸಬಹುದಾ? ಎಸ್. ಯಾಕೆ ಪರಿಗಣಿಸಬಹುದು ಅಂದ್ರೆ, ಅದನ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ಸಾಕಷ್ಟು ಸ್ಕಿಲ್ ಇರಬೇಕು. ಸ್ಕಿಲ್ ಅಂದ್ರೆ ಎಂತ ಸ್ಕಿಲ್ ಇರಬೇಕು, ಆ ಸಬ್ಜೆಕ್ಟಿನ ಬಗ್ಗೆ ಜ್ಞಾನ ಇರಬೇಕಾ. ಜ್ಞಾನ ಇಲ್ದಂಗೆ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೆ, ಬಾಯಿಗೆ ಬಂದಂಗೆ ಕ್ವಶನ್ಸ್ ಕೇಳಿದ್ರೆ ಹುಡುಗರು ನಗ್ತಾರೆ. ಹುಡುಗರು ನಗೋದಲ್ಲ, ಕ್ವಶನ್ ತಪ್ಪು, ಇದಕ್ಕೆ ಆನ್ಸರೇ ಮಾಡಕ್ಕಾಗಲ್ಲ, ಹೆಂಗ್ ಕೊಟ್ರು ಕ್ವಶನ್ ಅಂತ ಅಬ್ಜೆಕ್ಟ್ ಮಾಡ್ತೀವಿ. ಸೊ ಅದರಿಂದ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ UGC ನಮ್ಮ ಯೂನಿವರ್ಸಿಟಿ ಗೈಡ್ಲೈನ್ಸ್ ಇರ್ತದೆ. ಏನಂದ್ರೆ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಬಹುದು, ಇಂಥ ನಿರ್ದಿಷ್ಟವಾದಂತಹ ವ್ಯಕ್ತಿಗಳು ಮಾತ್ರ ಕ್ವಶನ್ ಪೇಪರ್ ಸೆಟ್ ಮಾಡಬಹುದು. ಏನಂದ್ರೆ ಆ ವ್ಯಕ್ತಿ ಆ ವಿಷಯನ ಸಾಕಷ್ಟು ವರ್ಷಗಳು ಕಲಿಸಿರ್ಬೇಕು, ಇಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಕು ಆತನಿಗೆ. ಆಮೇಲೆ ಅದ್ರ ಫಾರ್ಮ್ಯಾಟ್ ಹಿಂಗಿರ್ತದೆ, ಈ ಫಾರ್ಮ್ಯಾಟ್ ಅಲ್ಲಿ ನೀವು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಸೆಟ್ ಮಾಡ್ರಿ.
ಮತ್ತೆ ಇದು ಸಿಲೆಬಸ್ ಇದೆ. ಈ ಸಿಲೆಬಸ್ ನ ಗಮನದಲ್ಲಿ ಇಟ್ಕೊಂಡು, ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕ್ವಶನ್ ಪೇಪರ್ ಸೆಟ್ ಮಾಡ್ರಿ. ಈ ಫಾರ್ಮ್ಯಾಟ್ ಅಲ್ಲಿ ಸೆಟ್ ಮಾಡ್ರಿ. ಅದೇನ್ ಮಾಡ್ತಾನೆ, ಒಬ್ಬ ಕ್ವಶನ್ ಪೇಪರ್ ಸೆಟರ್ ಏನ್ ಮಾಡ್ತಾನೆ, ಅದರ ಪ್ರಕಾರ ಸಾಕಷ್ಟು ಏನ್ ಮಾಡ್ತಾನೆ, ತನ್ನ ಕೌಶಲ್ಯನ ಬಳಸ್ಕೊಂಡು, ತನ್ನ ಒಂದು ಪರಿಶ್ರಮ ಪಟ್ಟು ಆ ಒಂದು ಕ್ವಶನ್ ಪೇಪರ್ ನ ಸೆಟ್ ಮಾಡ್ತಾನೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಕೆಲವರಿಗೆ ಇಷ್ಟ ಆಗ್ಬೋದು, ಎಂತ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ದಾರೆ, ಎಲ್ಲ ಸುಲಭ ಪ್ರಶ್ನೆ ಕೇಳಿದ್ದಾರೆ, ಇದು ಚೆನ್ನಾಗಿದೆ ಕ್ವಶನ್ ಪೇಪರ್. ಇನ್ನೊಬ್ಬರಿಗೆ ಇದೇನಪ್ಪ ಇಂಥದ್ದು ಕೇಳ್ಬಿಟ್ಟಾರೆ, ಹುಡುಗರಿಗೆ ಏನಪ್ಪ ಟೆಸ್ಟೇ ಮಾಡಂಗಿಲ್ಲ, ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ, ಆನ್ಸರ್ ಮಾಡ್ಬೋದು ಸುಲಭ, ಸರಿಗಿಲ್ಲ ಕ್ವಶನ್ ಪೇಪರ್. ಆ ಕ್ವಶನ್ ಪೇಪರ್ ಸರಿಯಾಗಿದ್ಯಾ ಸರಿಯಾಗಿಲ್ವಾ, ಚೆನ್ನಾಗಿರೋ ಕ್ವಶನ್ಸ್ ಕೇಳಿದಿರಾ ಕೇಳಿಲ್ವಾ, ಜಾಸ್ತಿ ಪರಿಶ್ರಮ ಪಟ್ಟವ್ರ ಇಲ್ವಾ, ಅದೆಲ್ಲ ಸೆಕೆಂಡ್ರಿ. ಪರಿಶ್ರಮ ಪಟ್ಟವ್ರೆ, ಸ್ಕಿಲ್ಡ್ ಯೂಸ್ ಮಾಡಿದ್ದಾರೆ, ಅದು ಲಿಟರರಿ ವರ್ಕ್, ರೆಸ್ಪೆಕ್ಟಿವ್ ಆಫ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಕ್ವಶನ್ ಪೇಪರ್ ನೀವು ತಿಳ್ಕೊಂಡಿರ್ಬೋದು, ಕೆಲವು ಕಡೆ ದೇ ಕ್ಲೇಮ್ ಇಟ್ ಆಸ್ ಅ ಕಾಪಿರೈಟ್, ಬೇರೆಯವ್ರಿಗೆ ಅವಕಾಶ ಕೊಡಲ್ಲ ಅದನ್ನ ಬಳಸೋದಕ್ಕೆ. ದೇ ರಿಜಿಸ್ಟರ್ ಕಾಪಿರೈಟ್ಸ್ ಇನ್ ಕ್ವಶನ್ ಪೇಪರ್ಸ್. ಕೆಲವು ದೊಡ್ಡ ದೊಡ್ಡ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಎಸ್ಪೆಷಲಿ ಇರ್ತದಲ್ಲ, ದೇ ವಿಲ್ ಸೆಟ್ ಕ್ವಶನ್ ಪೇಪರ್ಸ್ ಇನ್ ಸಚ್ ಎ ವೇ ದಟ್ people will be allowed to write by keeping the book aside. ನ್ಯಾಷನಲ್ ಲಾ ಸ್ಕೂಲ್ ಅಲ್ಲಿ ಕೆಲವು ಸಬ್ಜೆಕ್ಟ್ಸ್ ಹಂಗೆ ಮಾಡ್ತಿದ್ರು. NL ಮಿತ್ರ ಅಂತ ಒಬ್ಬರು ಫೇಮಸ್ ಪ್ರೊಫೆಸರ್ ಇದ್ದಾರೆ. he used to challenge students, ಬರೀ ನಿನ್ ಕೈಲಾದ್ರೆ ನಾನು ಕ್ವಶನ್ ಪೇಪರ್ ಸೆಟ್ ಮಾಡ್ತೀನಿ. ಸೆಟ್ಟಿಂಗ್ ಎ ಕ್ವಶನ್ ಪೇಪರ್ ಇಸ್ ಎ ಸ್ಕಿಲ್. ನಾನು ಕ್ವಶನ್ ಪೇಪರ್ ಕಷ್ಟಪಟ್ಟು ಸೆಟ್ ಮಾಡಿ ನಾನು ನಮ್ಮ ಹುಡುಗರಿಗೆ ಎಕ್ಸಾಮ್ ಮಾಡಿಸ್ತೀನಿ ಅಂದ್ರೆ, ಬೇರೆ ಬೇರೆ ಕಾಲೇಜ್ ಅವರು ಅಥವಾ ಬೇರೆ ಯೂನಿವರ್ಸಿಟಿ ಅವರು ಅದನ್ನ ಕಾಪಿ ಮಾಡ್ಕೊಂಡು ನನ್ನ ಹತ್ರ ತಗೊಂಡು ಅವ್ರಿಗೆ ಮಾಡ್ತೀನಿ ಅಂದ್ರೆ, ನನ್ನ ಎಫರ್ಟ್ಸ್ ಬೆಲೆ ಇರೋದಿಲ್ಲ. ಅದರಿಂದ ಅದು ಕೂಡ ಲಿಟರರಿ ವರ್ಕ್. ಈಸ್ ಎ ಕ್ವಶನ್ ಪೇಪರ್ ಲಿಟರರಿ ವರ್ಕ್. ಹೌದು, ಅದು ಕೂಡ ಒಂದು ಲಿಟರರಿ ವರ್ಕ್. ಏನಿದೆ, ಯಾಕೆ ಅದ್ರಲ್ಲಿ ಬರವಣಿಗೆ ಇದೆ ಅಥವಾ ಅದನ್ನ ಪ್ರಿಂಟ್ ಮಾಡಿದಿರಿ, ಅದ್ರಲ್ಲಿ ಸಾಕಷ್ಟು ಸ್ಕಿಲ್, ಸಾಕಷ್ಟು ನಿಮ್ಮ ಪ್ರಯತ್ನ, ನಿಮ್ಮ ಕೌಶಲ್ಯ, ಶ್ರಮ ಇದೆ. ಆ ವರ್ಕ್ ಅಲ್ಲಿ ಕಾಪಿರೈಟ್, ಆ ವರ್ಕ್ ನ ಲಿಟರರಿ ವರ್ಕ್ ಅಂತ ಪರಿಗಣಿಸ್ತಾರೆ. ಎಲ್ಲಿ, ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ. ಮುಂದುವರಿತಾ, in one more case they say that it was held that anything it is writing comes within its ambit. ಏನೇ ಬರವಣಿಗೆ ಮಾಡಿದ್ರು, ಬರವಣಿಗೆ ಸುಮ್ಮನೆ ಗೀಚೋದಲ್ಲ, it is going to be something which we can understand. ಅಲ್ಲಿ ಏನೋ ಬರ್ದವನೇ ಅನ್ಸ್ತು ನಮ್ಗೆ, ಅದ್ರ ಮೇಲೆ ಕಾಪಿರೈಟ್ ಇರ್ಬೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಸಮಥಿಂಗ್ ವಿಚ್ ವಿ ಶುಡ್ ನೋ. ಸೊ ಲಿಟರರಿ ವರ್ಕ್ ಅಂದ್ರೆ ಇದು. ಅದ್ರಲ್ಲಿ ಕಾಪಿರೈಟ್ ಇರುತ್ತೋ ಬಿಡುತ್ತೋ ಅನ್ನೋ ಮುಂದಕ್ಕೆ ಪ್ರಶ್ನೆ, ಮುಂದಕ್ಕೆ ಓದ್ತೀವಿ ನಾವು. ಲಿಟರರಿ ವರ್ಕ್ ಅಂದ್ರೆ ಏನಿರ್ಬೇಕು, ಏನೋ ಒಂದು ಬರ್ದಿರ್ಬೇಕು. ಎನಿಥಿಂಗ್ ಇನ್ ರೈಟಿಂಗ್ ಕಮ್ಸ್ ವಿದಿನ್ ಇಟ್ಸ್ ಆಂಬಿಟ್ ಅಂತ ಇದು ಕೋರ್ಟ್ ಈ ಕೇಸಲ್ಲಿ ಹೇಳ್ತೀವಿ. ಸೂಲಮಂಗಲಂ ಆರ್ ಜಯಲಕ್ಷ್ಮಿ ವರ್ಸಸ್ ಮೆಟಾ ಮ್ಯೂಸಿಕಲ್ಸ್ ಅಂತ ಒಂದು ಕೇಸಲ್ಲಿ ಹೇಳಿದ್ರು. ಇಟ್ ವಾಸ್ ಹೆಲ್ಡ್ ದಟ್ ಎನಿಥಿಂಗ್ ಇನ್ ರೈಟಿಂಗ್ ಕಮ್ಸ್ ಅಂಡರ್ ಇಟ್ಸ್ ಆಂಬಿಟ್. ಲಿಟರರಿ ವರ್ಕ್ ಅಂದ್ರೆ ಏನೇ ಬರವಣಿಗೆ ಮೂಲಕ ನೀವು ಬರ್ದಿದ್ರು ಅದನ್ನ ನಾವು ಲಿಟರರಿ ವರ್ಕ್ ಅಂತ ಪರಿಗಣಿಸ್ತೀವಿ. ಡ್ರಾಮ್ಯಾಟಿಕ್ ವರ್ಕ್ ಬರವಣಿಗೆ ಇರ್ತದ, ಬರವಣಿಗೆ ಇದ್ರ ಹೆಂಗಿರುತ್ತೆ, ಬರವಣಿಗೆ ಇನ್ ದ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ ದ ಫಾರ್ಮ್ ಆಫ್ ಕ್ಯಾರೆಕ್ಟರ್, ದೃಶ್ಯಗಳ ತರ ಇರ್ತದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ ದ ಫಾರ್ಮ್ ಆಫ್ ಸೀನ್ಸ್ ಇರೋದ್ರಿಂದ ಅದನ್ನ ಡ್ರಾಮ್ಯಾಟಿಕ್ ವರ್ಕ್ ಅಂತ ಕರಿತೀವಿ. ಅದನ್ನ ಬಿಟ್ಟು ಸುಮ್ಮನೆ ಬರ್ದಿದ್ರೆ ಅದನ್ನ ಲಿಟರರಿ ವರ್ಕ್. ಎನಿಥಿಂಗ್ ವಿಚ್ ಇಸ್ ಇನ್ ರೈಟಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಲಿಟರರಿ ವರ್ಕ್ ಈವನ್ ದೋ ಇಟ್ ಈಸ್ ಆಫ್ ಗುಡ್ ಕ್ವಾಲಿಟಿ ಆರ್ ಇಟ್ ಈಸ್ ಆಫ್ ಬ್ಯಾಡ್ ಕ್ವಾಲಿಟಿ. ಅದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ, ಅದನ್ನು ಲಿಟರರಿ ವರ್ಕ್ ಅಂತ ಪರಿಗಣಿಸಬಹುದು ಈ ಅಧಿನಿಯಮದ ಕೆಳಗೆ. ಸ್ಟ್ಯಾಟ್ಯುಟರಿ ಮೀನಿಂಗ್ ಆಫ್ ಲಿಟರರಿ ವರ್ಕ್ ಹೆಂಗೆ ಅದು, ಇಟ್ ಈಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ O. ಸೊ ಇಷ್ಟೊತ್ತು ನಾವೇನು ಓದೋದ್ವಲ್ಲ, ದಿಸ್ ಇಸ್ ದ ಜನರಲ್ ಮೀನಿಂಗ್ ಆಫ್ ಲಿಟರರಿ ವರ್ಕ್. ಸಾಮಾನ್ಯ ಅರ್ಥ. ನಮ್ಮ ಕೃತಿಗಳಿಗೆ, ಗ್ರಂಥಗಳಿಗೆ ನಾವೇನಂತ ಅರ್ಥ ಕೊಡ್ಬೋದು ಅಂದ್ರೆ ಈ ರೀತಿ ಅರ್ಥಗಳನ್ನ ಕೊಡ್ಬೋದು. ಎನಿಥಿಂಗ್ ವಿಚ್ ಇಸ್ ಇನ್ ರೈಟಿಂಗ್ ಆರ್ ಇನ್ ಪ್ರಿಂಟಿಂಗ್ which is of irrespective of its quality and it involves some skill and labor, it is a literary work. Statutory definition ಏನು, ನೀವು ಕಾನೂನಿನ ಒಂದು ವ್ಯಾಖ್ಯಾನ ನೋಡಿದ್ರೆ ಅದರ ಅರ್ಥ ಕೊಡ್ತಿಲ್ಲ ಅವರು, ಅದ್ರಲ್ಲಿ ಏನೇನು ಸೇರಿಸ್ಕೊಂಡಿದೀವಿ ಅಂತ ಹೇಳುತ್ತೆ. ಸೊ ಇಟ್ ಗಿವ್ಸ್ ಅನ್ ಇನ್ಕ್ಲೂಸಿವ್ ಡೆಫಿನೇಷನ್. ಲಿಟರರಿ ವರ್ಕ್ ಅಲ್ಲಿ ಏನೇನೆಲ್ಲ ಸೇರಿಸ್ಕೊಬಹುದು ನಾವು, ಒಂದು ಜನರಲ್ ಆಗಿ ಅರ್ಥ ಆಗೋದನ್ನ ಬಿಟ್ಬಿಟ್ರು ಇದ್ರಲ್ಲಿ ಏನೇನು ಸೇರಿಸ್ತೀವಿ ನಾವು ಅನ್ನೋದನ್ನ ಲಿಟರರಿ ವರ್ಕ್ ಡೆಫಿನೇಷನ್ ಕೊಡ್ತು. It is an inclusive definition given under section 2 subsection O. ಕಲಂ 2 ಉಪಕಲಂ 0 O ಅಲ್ಲಿ ಈ ರೀತಿ ಅರ್ಥ ಕೊಟ್ಟಿದ್ದಾರೆ. ಏನದನ್ನ ನೋಡೋಣ. ಸೊ literary work includes computer program, tables and compilations including computer databases. ನೋಡ್ರಿ, ಇದನ್ನ ಓದಿದ್ರೆ ಯಾವನಿಗೂ ಅರ್ಥ ಆಗಲ್ಲ. ಫಸ್ಟ್ ಅದು ಲಿಟರರಿ ವರ್ಕ್ ಗ್ರಂಥ ಅಂದ್ರೆ ಏನೋದಕ್ಕೆ ಸಾಮಾನ್ಯ ಅರ್ಥ, ಅದರ ಅರ್ಥ ಕೊಡ್ತಿಲ್ಲ. ಈ ಗ್ರಂಥಕ್ಕೆ ಏನೇನನ್ನ ಸೇರಿಸ್ತೀವಿ ನಾವು ಅನ್ನೋದನ್ನ ಹೇಳ್ತಾರೆ ಅಷ್ಟೇ ಅವರು ಡೆಫಿನೇಷನ್. ಸೊ ದೇ ಸೇ ದಟ್ ಲಿಟರರಿ ವರ್ಕ್ ಇನ್ಕ್ಲೂಡ್ಸ್ ಕಂಪ್ಯೂಟರ್ ಪ್ರೋಗ್ರಾಮ್. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಏನ್ ನಾವು ನೋಡ್ತೀವಲ್ಲ, C++, ಏನೇನು ಜಾವಾ, ಏನೇನು ಸಾಳ ಮಾಡೋ ಏನೇನೋ ಇದಾವೆ ಕಂಪ್ಯೂಟರ್ ಪ್ರೋಗ್ರಾಮ್ಸ್, ಆ ಎಲ್ಲಾ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಕೂಡ ಲಿಟರರಿ ವರ್ಕ್ ನ ಒಂದು ಭಾಗ. ಅವನು ಕೂಡ ನಾವು ಗ್ರಂಥಗಳು ಅಂತಾನೆ ಪರಿಗಣಿಸ್ತೀವಿ. ಟೇಬಲ್ಸ್ ಅಂಡ್ ಕಾಂಪೈಲೇಷನ್ಸ್ ನೋಡ್ತೀವಿ. ಟೇಬಲ್ಸ್, ಎಕ್ಸೆಲ್ ಟೇಬಲ್ಸ್ ನೋಡ್ತೀವಿ ನಾವು. ಎಕ್ಸೆಲ್ ವರ್ಕ್ ಮಾಡೋರು ಗೊತ್ತಿರ್ತದೆ, ಹಲವಾರು ರೀತಿ ಟೇಬಲ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಟೇಬಲ್ಸ್ ಕೂಡ ಲಿಟರರಿ ವರ್ಕ್ಸ್ ಅಂತ ಕರಿತೀವಿ. ಕಂಪೈಲ್ ಅಂದ್ರೆ ಏನ್ರಿ, ಯಾರು ಹೇಳಕ್ಕಾಗತ್ತೆ ಅರ್ಥ ಅದಕ್ಕೆ? ಕಂಪೈಲ್
ಕಂಪೈಲ್ ಅಂದ್ರೆ ಕನ್ನಡದಲ್ಲಿ ಕಂಪೈಲ್ ಅಂದ್ರೆ ಏನ್ರಿ? ಕೂಡಿಸೋದ ಸರ್? ಕೂಡ್ಸಾಕೋದು, ಕೂಡಿಸೋದು, ಒಟ್ಟಿಗೆ ಸೇರಿಸೋದು. ಕಂಪೈಲ್ ಅಂದ್ರೆ ಕಲೆಕ್ಟ್ ಮಾಡೋದು. ಇನ್ ದಟ್ ಸೆನ್ಸ್ ದ ವರ್ಡ್ ಈಸ್ ಬೀಂಗ್ ಯೂಸ್ಡ್, ಕಲೆಕ್ಷನ್ ಆಫ್ ವರ್ಕ್ಸ್. ಸೊ ಇದನ್ನು ಕೂಡ ನಾವು ಲಿಟರರಿ ವರ್ಕ್ ಅಂತ ಪರಿಗಣಿಸ್ತೇವೆ. ಅಂದ್ರೆ ಏನರ್ಥ, ಹೆಂಗೆ ನಾವು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೀವು ನ್ಯಾಷನಲ್ ಲಾ ಸ್ಕೂಲ್ ಒಂದು ಪ್ರಾಕ್ಟೀಸ್ ಇದೆ ಏನಂದ್ರೆ, ಈ ಟೀಚರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿನ ಲೆಕ್ಚರರ್ಸ್ ಒಂದು ಟಾಪಿಕ್, ಒಂದು ಸಬ್ಜೆಕ್ಟ್ ಅಲ್ಲಿ ಸಬ್ಜೆಕ್ಟ್ ಬಗ್ಗೆ ಹಲವಾರು ವ್ಯಕ್ತಿಗಳು ರಿಸರ್ಚ್ ಆರ್ಟಿಕಲ್ಸ್ ಬರೆದಿರ್ತಾರೆ. ತುಂಬಾ ಒಳ್ಳೊಳ್ಳೆ ರಿಸರ್ಚ್ ಆರ್ಟಿಕಲ್ಸ್ ಬರೆದಿರ್ತಾರೆ. ಆ ರಿಸರ್ಚ್ ಆರ್ಟಿಕಲ್ಸ್ ನೆಲ್ಲ ಕಲೆಕ್ಷನ್ ಮಾಡ್ತಾರೆ, ಬೇರೆ ಬೇರೆ ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಕ್ತಿಗಳು ಬರೆದಿರುವಂತಹ ಲೇಖನಗಳು. ಆ ಲೇಖನಗಳನ್ನೆಲ್ಲ ಕಂಪೈಲ್ ಮಾಡ್ಬಿಟ್ಟು, ಅಥವಾ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬೇರೆ ಬೇರೆ ಚಾಪ್ಟರ್ಸ್ ಇರ್ತವೆ ಒಂದು ಸಬ್ಜೆಕ್ಟ್ ಬಗ್ಗೆ, ಅದೆಲ್ಲ ಕಂಪೈಲ್ ಮಾಡ್ಬಿಟ್ಟು ಅದನ್ನ ಒಂದ್ ಕಡೆ ಅವ್ರ ಹೆಸರು ಬರೀತಾರೆ. ಸೊ ದಿಸ್ ಇಸ್ ದ ಕಲೆಕ್ಷನ್ ಆಫ್ ಆರ್ಟಿಕಲ್ಸ್ ಆರ್ ಕಲೆಕ್ಷನ್ ಆಫ್ ಮೆಟೀರಿಯಲ್ಸ್ ಕಂಪೈಲ್ಡ್ ಬೈ ಸೋ ಅಂಡ್ ಸೋ XYZ ದಿಸ್ ಪ್ರೊಫೆಸರ್ ಹ್ಯಾಸ್ ಕಂಪೈಲ್ಡ್ ಇಟ್. ಆ ಕಂಪೈಲೇಷನ್ ಆಗಿರ್ತದಲ್ಲ, ಅದು ಕೂಡ ಕಾಪಿರೈಟ್ ಅಂತ ಪರಿಗಣಿಸಬಹುದು. ಕಂಪೈಲೇಷನ್ ಆಫ್ ಡಿಫ್ರೆಂಟ್ ವರ್ಕ್ಸ್ 108 ಕಡೆ ಸ್ಪ್ರೆಡ್ ಆಗಿರುತ್ತೆ ಅದ್ರ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಅದಕ್ಕೆ ಬರವಣಿಗೆಗಳು. ಅವುಗಳನ್ನೆಲ್ಲ ಏನ್ ಮಾಡ್ತೀನಿ ನಾನು, ಕಂಪೈಲ್ ಮಾಡ್ಬಿಟ್ಟು ತಂದು ಒಟ್ಟಿಗೆ ಒಂದ್ ಕಡೆ ಇಟ್ಟೆ. ಅದಕ್ಕೆ ಅವಾಗ ನನ್ನ ವರ್ಕ್ ಅಂತ ಹೇಳ್ತಿಲ್ಲ ನಾನು, ಇಟ್ಸ್ ಎ ಕಂಪೈಲೇಷನ್. ಬೇರೆ ಬೇರೆ ಕಡೆ ಇದ್ದಂತ ಕೃತಿಗಳನ್ನ, ಬೇರೆ ಬೇರೆ ಬರವಣಿಗೆಗಳನ್ನ ನಾನು ಒಟ್ಟಿಗೆ ಸೇರಿಸಿ ಒಂದು ನಾನು ಮೆಟೀರಿಯಲ್ ರೆಡಿ ಮಾಡಿದೆ. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಲಿಟರರಿ ವರ್ಕ್. ಅದನ್ನು ಕೂಡ ನಾವು ಒಂದು ಗ್ರಂಥ ಅಂತ ಪರಿಗಣಿಸಬಹುದು. ದೆನ್ ಕಂಪ್ಯೂಟರ್ ಡೇಟಾ ಬೇಸಸ್. ಏನಿದು ಕಂಪ್ಯೂಟರ್ ಡೇಟಾ ಬೇಸಸ್? ನಿಮ್ಗೆ ಅನುಭವ ಇರ್ಬೋದು, ಐ ಡೋಂಟ್ ನೋ. ನಿಮ್ಗೆಲ್ಲ ಆಗ್ಲೇ ಐಡಿ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಗೆ. ಯಾವುದು ಇನ್ಫ್ಲಿಬ್ನೆಟ್ ಅಲ್ಲಿ ನೀವು ಹೋದ್ರೆ JSTOR ಅಂತ ಒಂದು ಬರುತ್ತೆ ನಿಮ್ಗೆ. JSTOR ಅಲ್ಲಿ ನೀವು ಹೋದ್ರೆ, JSTOR ಇಸ್ ಎ ಕಂಪ್ಯೂಟರ್ ಡೇಟಾ ಬೇಸ್. ಏನಿದೆ ಅದರಲ್ಲಿ ಸಾಕಷ್ಟು ವಿಷಯಗಳು, ಎಲ್ಲಾ ಪ್ರಪಂಚದಲ್ಲಿ ಯಾವ್ಯಾವ ವಿಷಯಗಳಿದೆಯೋ ಅದ್ರ ಬಗ್ಗೆ ಎಲ್ಲಾ ಮೆಟೀರಿಯಲ್ ನಿಮ್ಗೆ JSTOR ಅಲ್ಲಿ ಸಿಗುತ್ತೆ. ನಿಮ್ಗೆ ಆರ್ಟ್ ಬಗ್ಗೆ ಸಿಗುತ್ತೆ, ಸೈನ್ಸ್ ಬಗ್ಗೆ ಸಿಗುತ್ತೆ, ಜಿಯೋಗ್ರಫಿ ಬಗ್ಗೆ ಸಿಗುತ್ತೆ. ಏನ್ ಇಂಥ ವಿಷಯಕ್ಕೆ ಸಂಬಂಧಪಟ್ಟದ್ದು ಇಲ್ಲ ಅನ್ನಂಗಿಲ್ಲ. ನೀವು ಸರ್ಚ್ ಮಾಡಿದ್ರೆ ಆ ಸರ್ಚ್ ಯಾವ್ದೋ ಒಂದು ಪದ ಬೇಕು ನಿಮ್ಗೆ, ಯಾವ್ದೋ ಒಂದು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು, ಕ್ಲಿಕ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕಷ್ಟು ಮಾಹಿತಿ ನಿಮ್ಗೆ ಸಿಗ್ತದೆ. ಅದೇ ರೀತಿ ನಾವು ಲೀಗಲ್ ಡೇಟಾ ಬೇಸಸ್ ನೋಡ್ತೀವಿ. ನಾವು ಏನು ಸುಪ್ರೀಂ ಕೋರ್ಟ್ ಕೇಸಸ್ ಅಂತ ನೋಡ್ತೀವಿ. ಮನುಪಾತ್ರ ಅಂತ ಲೀಗಲ್ ಡೇಟಾ ಬೇಸ್ ಬಂದಿದೆ. ಜಸ್ಟ್ ಮುಂಚೆ ಬೇರೆ ಬೇರೆ ಹೀಗೆ SEC ಆನ್ಲೈನು, ಮನುಪಾತ್ರ, ವೆಸ್ಟ್ಲಾ, ಹೀಗೆ ಹಲವಾರು ಕಾನೂನಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಕಂಪ್ಯೂಟರ್ ಡೇಟಾ ಬೇಸಸ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂದ್ರೆ ಆ ಡೇಟಾ ಬೇಸ್ ಅಲ್ಲಿ ಅಂದ್ರೆ ಯಾವ್ದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿ ಅದರಲ್ಲಿ ಸಿಗ್ತಿರ್ತದೆ. ನೀವು ಸರ್ಚ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಬೇಕಾದ ರೀತಿ ಸರ್ಚ್ ಮಾಡ್ಕೊಂಡು ವಿಷಯಗಳನ್ನ ಸಂಗ್ರಹ ಮಾಡೋದಕ್ಕೆ ಅನುಕೂಲ ಇದೆ. ಒಂದು ಸರ್ಚ್ ಇಂಜಿನ್ ಇರ್ತದೆ, ಇಂಜಿನ್ ಮೂಲಕ ನೀವು ಬೇಕಾಗಿದ್ದನ್ನು ರಿಟ್ರೀವ್ ಮಾಡಬಹುದು. ವಿ ಕಾಲ್ ಇಟ್ ಆಸ್ ಕಂಪ್ಯೂಟರ್ ಡೇಟಾ ಬೇಸಸ್. ಆ ಕಂಪ್ಯೂಟರ್ ಡೇಟಾ ಬೇಸ್ ನು ಕೂಡ ಏನಂತ ಪರಿಗಣಿಸ್ತಾರೆ ಅಂದ್ರೆ, ಅದನ್ನು ಕೂಡ ಒಂದು ಲಿಟರರಿ ವರ್ಕ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಲ್ಲಿ ಬರವಣಿಗೆ ಯಾಕೆ ಅದನ್ನ ಲಿಟರರಿ ವರ್ಕ್ ಅಂತ ಎಕ್ಸ್ಪ್ರೆಸ್ ಆಗಿ ಹೇಳ್ತಾರೆ ಅಂದ್ರೆ, ಅಲ್ಲಿ ನಾವು ನಮಗೆ ಸಾಮಾನ್ಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ರೀತಿ ಅಲ್ಲಿ ಬರವಣಿಗೆ ಇರೋದಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ರೈಟ್ ಇಟ್ ಇನ್ ಆರ್ಡಿನರಿ ಸೆನ್ಸ್. ಆದ್ರೂ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಬರವಣಿಗೆಗಳಿರ್ತದೆ, ಅದಕ್ಕೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ. ಅದಕ್ಕೋಸ್ಕರ ಅವುಗಳನ್ನು ಕೂಡ ನಾವು ಲಿಟರರಿ ವರ್ಕ್, ಗ್ರಂಥಗಳು ಅಂತ ಪರಿಗಣಿಸ್ತೀವಿ. ವಿ ಕನ್ಸಿಡರ್ ದೆಮ್ ಆಸ್ ಲಿಟರರಿ ವರ್ಕ್. ಸೊ ಇಷ್ಟ್ರ ಬಗ್ಗೆ ಏನ್ ಡಿಸ್ಕಸ್ ಮಾಡಿದ್ವಿ ಲಿಟರರಿ ವರ್ಕ್ ಬಗ್ಗೆ, ತಮ್ಗಳಿಗೆ ಏನಾರ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ರಿ, ಇಲ್ಲಂದ್ರೆ ಮುಂದೆ ಹೋಗೋಣ. we are left with another 2 minutes. If you have any doubts you can ask, we will discuss it. ಅರ್ಥ ಆಗ್ತಿದ್ಯಾ ಇಲ್ವಾ? Could you understand? Yes, sir. So meaning of literary work, sir. ಲಿಟರರಿ ವರ್ಕ್ ಏನ್ ಹೇಳಿದ್ನಲ್ಲ, ಎನಿಥಿಂಗ್ ಇನ್ ರೈಟಿಂಗ್. ಯಾವುದೇ whether examination paper ಇಲ್ರಿ ಇದ್ರಲ್ಲ, ha ಇದ್ರ ಎಕ್ಸಾಮಿನೇಷನ್ ಪೇಪರ್ ಲಿಟರರಿ ವರ್ಕ್. ಎಕ್ಸಾಮಿನೇಷನ್ ಪೇಪರ್ ಅಪ್ಪ ಅದೇ ಹೇಳಿದ್ನಲ್ಲ, ನಿಮ್ ಸೆಟ್ ಕ್ವಶನ್ ಪೇಪರ್ ನಿಮ್ಗೆ ಸೆಟ್ ಮಾಡಿರ್ತಾರೆ ಎಕ್ಸಾಮಿನೇಷನ್ ಪೇಪರ್ನ, ಯಾವ್ದೋ ಯೂನಿವರ್ಸಿಟಿ ಅವರು ಅಥವಾ ಯಾವ್ದೋ ಕಾಲೇಜಲ್ಲಿ. ಇವಾಗ ಏನ್ ಮಾಡ್ತೀವಿ, ಆ ಯೂನಿವರ್ಸಿಟಿ ಅವರು ಏನ್ ಮಾಡ್ತಾರೆ, ಕೆಲವು ಯೂನಿವರ್ಸಿಟಿ ಏನ್ ಮಾಡ್ತಾರೆ, ದೇ ವಿಲ್ ಪುಟ್ ಸ್ಪೆಷಲ್ ಎಫರ್ಟ್ಸ್, ಬಹಳ ವಿಶೇಷವಾದಂತಹ ಒತ್ತು ಕೊಟ್ಟು ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರೆ. ಕ್ವಶನ್ ಪೇಪರ್ ಒಂದು ಲಿಟರರಿ ವರ್ಕ್ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಮುಂದಕ್ಕೆ ಅದು ಕಾಪಿರೈಟ್ ಸಿಗ್ಬೇಕು ಅನ್ನೋದು ಪ್ರಮುಖ ಪ್ರಶ್ನೆ. ಮುಂದಕ್ಕೆ ಓದ್ತೀವಿ ಅದ್ರ ಬಗ್ಗೆ ಕಾಪಿರೈಟ್ ಸಿಗುತ್ತಾ ಇಲ್ವಾ ಅನ್ನೋದು. ಆದ್ರೆ ಫಸ್ಟ್ ಪ್ರಶ್ನೆ ಏನಂದ್ರೆ, ಕ್ವಶನ್ ಪೇಪರ್ ಅಲ್ಲಿ ಏನಿರ್ತದೆ, ಬರೀ ಕ್ವಶನ್ಸ್ ಇರ್ತವೆ. ಬರೀ ಕ್ವಶನ್ಸ್ ಇರುವಂತಹ ಒಂದು ಡಾಕ್ಯುಮೆಂಟ್ ಕೂಡ ನಾವು ಗ್ರಂಥ ಅಂತ ಪರಿಗಣಿಸಕ್ಕಾಗತ್ತಾ? ಗ್ರಂಥ ಅಂದ್ರೆ ಜನರಲ್ ಆಗಿ ಇರ್ತದೆ, ಏನೋ ಕಥೆ ಇರಬೇಕು, ಏನೋ ವಿಷಯ ಇರಬೇಕು, ಅದಕ್ಕೆ ಬಗ್ಗೆ ಮಾಹಿತಿ ಇರಬೇಕು. ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಏನಿರ್ತದೆ, ಬರೀ ಪ್ರಶ್ನೆಗಳು ಇರ್ತವೆ, ಹೌದಲ್ಲ? ಆ ಪ್ರಶ್ನೆಗಳನ್ನು ಕೂಡ ನಾವು ಒಂದು ಗ್ರಂಥ ಅಂತ ಪರಿಗಣಿಸಕ್ಕಾಗತ್ತಾ? ಹೌದು, ಅದು ಕೂಡ ಒಂದು ಗ್ರಂಥ ಅಂತ ಪರಿಗಣಿಸಬಹುದು. ಯಾಕೆಂದ್ರೆ ಅಲ್ಲೂ ಒಂದು ಬರವಣಿಗೆ ಇದೆ, ಅಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟು ಸಾಕಷ್ಟು
ಸ್ಕಿಲ್, ತನ್ನ ಒಂದು ಕೌಶಲ್ಯನ ಬಳಸ್ಕೊಂಡು ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರೆ. ಅದರಿಂದ ಅದನ್ನು ಕೂಡ ನಾವು ಗ್ರಂಥ ಅಂತ ಪರಿಗಣಿಸ್ತೀವಿ. ಅರ್ಥ ಆಯ್ತೇನ್ರಿ? Yes, yes. ಎಸ್. ಬೇರೆ ಏನಾರ ಪ್ರಶ್ನೆ? ಎನಿಥಿಂಗ್ ಎಲ್ಸ್? ಓಕೆ, ದೆನ್ ವಿ ಪ್ರೊಸೀಡ್. In which literary work copyright subsists? ಕಟ್ ಆಗ್ಬೋದು ಅನ್ಸುತ್ತೆ. ಕಟ್ ಆದ್ರೆ ವಿಲ್ ಡಿಸ್ಕಸಿಂಗ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮುಂದುವರಿತೀನಿ. ಅಕಸ್ಮಾತ್ ಡಿಸ್ಕನೆಕ್ಟ್ ಆದ್ರೆ ವಿಲ್ ಬಿ ಕಂಟಿನ್ಯೂಯಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇನ್ ವಿಚ್ ಲಿಟರರಿ ವರ್ಕ್ ಕಾಪಿರೈಟ್ ಸಬ್ಸಿಸ್? ಲಿಟರರಿ ವರ್ಕ್ ಅಂದ ತಕ್ಷಣ ಎಲ್ಲಾ